ಭಾಗವತಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಸಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्कशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तवितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपं वरदं द्विरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नमद्यं निगमान्तभाष्यं निराकृतं येन भयं श्रुतीनां प्रतारितानाम् अभूश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः। श्रीमते रामानुजाय नमः। हे निगमान्तमः देशिकाय नमः। ವೇದಾರ್ಥದಲ್ಲಿ ನಾರಾಯಣ ಪರತ್ವವನ್ನು ಜಗತ್ಕಾರಣತ್ವವೆಲ್ಲ ಸ್ಥಾಪನೆ ಮಾಡುವಾಗ ವಿಷ್ಣು ಪುರಾಣದ ಒಂದು ಪ್ರಧಾನವಾದ ಪ್ರಮಾಣವಾದ ವಿಷ್ಣು ಪುರಾಣ, ಅದರ ಪ್ರಮಾಣವನ್ನು ಈಗ ತೋರಿಸಿ ಅದರಲ್ಲಿರುವ ಮುಖ್ಯವಾದ ಕೆಲವು ಶ್ಲೋಕಗಳನ್ನು ಭಾಷ್ಯಕಾರರು ಪ್ರಮಾಣವಾಗಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಭಾಷ್ಯಕಾರರ ಅಭಿಪ್ರಾಯದಲ್ಲಿ ಎಲ್ಲ ಶ್ರುತಿಗಳಲ್ಲಿಯೂ ಹೇಗೆ ಪರಬ್ರಹ್ಮ ಸ್ವರೂಪವನ್ನೇ ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಹೊರಟಿರುವ ನಾರಾಯಣಾನುವಾಕವು ಬಹಳ ಪ್ರಧಾನವಾದದ್ದು, ಹಾಗೆಯೇ ವೈಷ್ಣವ ಪುರಾಣವು ವಿಷ್ಣು ಪುರಾಣವು ಹಾಗೆಯೇ ಅಂತ ಸರ್ವಾಸು ಶ್ರುತಿಷು ಕೇವಲ ಪರಬ್ರಹ್ಮಸ್ವರೂಪ ವಿಶೇಷ ಪ್ರತಿಪಾದನಾಯ ಏವ ಪ್ರವೃತ್ತಃ ನಾರಾಯಣಾನುವಾಕಃ ತಥಾ ಇದಂ ವೈಷ್ಣವಂಚ ಪುರಾಣಂ ಅಂತ ಇದರಲ್ಲಿ ಅದಕ್ಕೆ ಸಮಾನವಾದ ಒಂದು ಸ್ಥಾನವನ್ನು ಕೊಡ್ತಾರೆ ಭಾಷ್ಯಕಾರರು ವಿಷ್ಣು ಪುರಾಣಕ್ಕೆ. ಅದರಲ್ಲಿ ಆರಂಭದಲ್ಲಿಯೇ ಪ್ರಶ್ನೆಯಲ್ಲಿ ಜಗತ್ಕಾರಣತ್ವದ ಲಕ್ಷಣವನ್ನು ತಿಳಿಸುವ ಎಲ್ಲ ಲಕ್ಷಣಗಳು ಪೂರ್ಣವಾಗಿ ತಿಳಿಸುವಂತಹ 2 ಶ್ಲೋಕಗಳು, ಅದು ಮತ್ತೆ ಅದಕ್ಕೆ ಪರಾಶರರು ಕೊಡುವ ಉತ್ತರ. ಇದರಿಂದ ನಮಗೆ ಜಗತ್ಕಾರಣತ್ವ ಪೂರ್ಣವಾಗಿ ಸ್ಥಾಪನೆ ಮಾಡಿದ್ದಾರೆ ಹೇಗೆ ಅನ್ನೋದು ತಿಳಿಯುತ್ತೆ ಅನ್ನೋದನ್ನು ಮೊದಲು ಆರಂಭದ ಪ್ರಶ್ನೆಯಿಂದಲೇ ವಿಷ್ಣು ಪುರಾಣ ಆರಂಭಿಸುವುದೇ ಇದರಲ್ಲಿ. ಸೋಹಮಿಚ್ಛಾಮಿ ಧರ್ಮಜ್ಞ ಶ್ರೋತುಂ ತ್ವತ್ತೋ ಯಥಾ ಜಗತ್ ಬಭೂವ ಭೂಯಶ್ಚ ಯಥಾ ಮಹಾಭಾಗ ಭವಿಷ್ಯತಿ. ತ್ವತ್ತಃ ಯಥಾ ಜಗತ್ ಬಭೂವ ಯಥಾ ಜಗತ್ ಭೂಯಶ್ಚ ಬಭೂವ ಯಥಾ ಜಗತ್ ಬಭೂವ ಯಥಾ ಭವಿಷ್ಯತಿ ಭೂಯಶ್ಚ ಭವಿಷ್ಯತಿ. ಅಷ್ಟೇ ಅಲ್ಲದೆ ಮುಂದೆ ಶ್ಲೋಕದಲ್ಲಿ ಯನ್ಮಯಂಚ ಜಗದ್ಬ್ರಹ್ಮನ್ ಯತಶ್ಚ ಏತತ್ ಚರಾಚರಂ ಲೀನಮಾಸೀತಿ ಯಥಾ ಯತ್ರ ಲಯಮೇಷ್ಯತಿ ಯತ್ರ ಚ. ಎಲ್ಲವೂ ಕೂಡ ಇಲ್ಲಿ ಹಿಂದೆ ಲಯವಾಗಿದ್ದು ಲೀನಮಾಸೀತ್ ಹಿಂದೆ, ಲಯಮೇಷ್ಯತಿ ಮುಂದೆ ಲಯವಾಗುವುದು, ಯಾವುದರಿಂದ ಚರಾಚರವೆಲ್ಲ ಸೃಷ್ಟಿಯಾಗಿದೆ. ಯನ್ಮಯಂಚ ಜಗತ್ ಯಾವುದರಿಂದ ಎಲ್ಲ ತುಂಬಿದೆ ಜಗತ್ತೆಲ್ಲವೂ, ಮತ್ತು ಯಾರಿಂದ ಉಂಟಾಗಿದೆ, ಮುಂದೆ ಹೇಗೆ ಯಾರಿಂದ ಸೃಷ್ಟಿ ಮಾಡಲ್ಪಡುತ್ತೆ, ಹಿಂದೆ ಯಾರಿಂದ ಸೃಷ್ಟಿ ಮಾಡಲ್ಪಟ್ಟಿತು, ಎಲ್ಲ ವಿಷಯವಾದ ಪ್ರಶ್ನೆ ಜಗತ್ಕಾರಣಕ್ಕೆ ಸಂಬಂಧಿಸಿದ ಸಕಲ ಪ್ರಶ್ನೆಗಳನ್ನು ಲಕ್ಷಣಗಳನ್ನು 2 ಶ್ಲೋಕದಲ್ಲಿ ಪ್ರಶ್ನೆಯಲ್ಲಿ
ಕೇಳ್ತಾರೆ ಮೈತ್ರೇಯರು. ಯಥಾ ಜಗತ್ ಬಭೂವ ಭೂಯಶ್ಚ ಯಥಾ ಭವಿಷ್ಯತಿ. ಮತ್ತೆ ಹಿಂದೆ ಮುಂದೆ ಯನ್ಮಯಂಚ ಜಗದ್ಬ್ರಹ್ಮನ್ ಯತಶ್ಚ ಏತತ್ ಚರಾಚರಂ ಲೀನಮಾಸೀತ್ ಯಥಾ ಯತ್ರ ಯಥಾ ಲೀನಮಾಸೀತ್ ಯತ್ರ ಲೀನಮಾಸೀತ್. ಎರಡೆರಡು ಪ್ರಶ್ನೆಗಳು ಒಂದೊಂದರಲ್ಲಿಯೂ. ಹೇಗೆ ಲಯವಾಯಿತು, ಎಲ್ಲಿ ಲಯವಾಯಿತು, ಆ ಲಯ ಅನ್ನೋದಕ್ಕೆ ಏನರ್ಥ, ಮುಂದೆ ಲಯವು ಹೇಗಾಗುತ್ತೆ, ಯಾರಲ್ಲಿ ಆಗುತ್ತೆ, ಇದೆಲ್ಲವೂ ಕೂಡ ಸಕಲ ಜಗತ್ಕಾರಣತ್ವವನ್ನು ತಿಳಿಸುವ ಎಲ್ಲ ಲಕ್ಷಣಗಳನ್ನು ಪ್ರಶ್ನೆ ಮಾಡ್ತಾರೆ. ಇದು ಸಾಮಾನ್ಯವಾದ ಪ್ರಶ್ನೆ. ಯಾರು ಅನ್ನೋದು ಅವರು ತಿಳಿದುಕೊಳ್ಬೇಕು. ಯಾರು ಈ ಪರದೇವತೆ, ಜಗತ್ಕಾರಣ ವಸ್ತು ಯಾರು ಅನ್ನೋದು ತಿಳಿಬೇಕು. ಸಾಮಾನ್ಯ ಪ್ರಶ್ನೆಗೆ ಉತ್ತರ ಕೊಡುವಾಗ ಅವರು ಪರಂಬ್ರಹ್ಮ ಕಿಂ ಇತಿ ಪ್ರಕೃತ್ಯ, ಪರಂಬ್ರಹ್ಮ ಅಂತ ಕೇಳಿದ್ರು. ವಿಷ್ಣೋ ಸಕಾಶಾದುದ್ಭೂತಂ, ದೇವತಾ ವಿಶೇಷವನ್ನು ಕೇಳಲಿಲ್ಲ ಮೈತ್ರೇಯರು. ಪರಬ್ರಹ್ಮ ಜಗತ್ಕಾರಣತ್ವ ಲಕ್ಷಣವನ್ನು ಕೇಳಿದ್ರು. ಅವರು ದೇವತಾ ವಿಶೇಷವನ್ನೇ ಹೇಳಿ ಉತ್ತರವನ್ನು ಕೊಡ್ತಾರೆ ಪರಾಶರರು. ವಿಷ್ಣೋ ಸಕಾಶಾದುದ್ಭೂತಂ ಜಗತ್ ತತ್ರೈವ ಚ ಸ್ಥಿತಂ ಸ್ಥಿತಿ ಸಂಯಮಕರ್ತಾಸೌ ಜಗತಃ ಅಸ್ಯ ಜಗಚ್ಚ ಸಹ ಅಂತ ಹೇಳಿ ಪರಪರಾಣಾಂ ಪರಮಃ ಪರಮಾತ್ಮ ಆತ್ಮಸಂಸ್ಥಿತ, ಪರಮಾತ್ಮನ ಆಶ್ಚರ್ಯ ಸ್ವರೂಪವನ್ನು ತಿಳಿಸುವಂತಹ ಉತ್ತರ ಅದು. ಅದಕ್ಕೆ ಇಲ್ಲಿ ವಿಸ್ತಾರವಾಗಿ ಸುದರ್ಶನ ಸೂರಿಗಳು ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಪ್ರಶ್ನೆಗಳು ಇದರಲ್ಲಿ, ಎಷ್ಟು ಅರ್ಥಗಳು ಅಡಗಿದೆ ಈ ಶ್ಲೋಕದಲ್ಲಿ ಅನ್ನೋದನ್ನು ವಿಸ್ತಾರವಾಗಿ ಇಲ್ಲಿ ಎಲ್ಲ ವೇದಾಂತಗಳಲ್ಲಿಯೂ ಹೇಳಿರುವಂತಹ ವಿಷಯವೇ ಇದು ಅನ್ನೋದನ್ನು ವೇದಾಂತೇಶು ವೇದೇಶು ವೇದಾಂತೇಶು ಚಗೀಯತೆ ಅಂತ ಹೇಳಿದ್ದು. ಪೂರ್ವಂ ಸಂಗ್ರಹೇಣ ಉಕ್ತಂ ಅನನ್ಯಪರತ್ವಂ ವಿವೃಣೋತಿ ಯಥಾ ಇತಿ. ಅನನ್ಯಪರತ್ವ ಅಂತ ಹೇಳೋದು ವಿಷ್ಣು ಪುರಾಣದಲ್ಲಿ ಹೇಗೆ ಹೇಳಿದೆ ಅನ್ನೋದನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಸಾಮಾನ್ಯ ವಿಷಯ ಪ್ರಶ್ನಪೂರ್ವಕತ್ವಂ, ಸಾಮಾನ್ಯವಾದ ವಿಷಯ ಪ್ರಶ್ನೆ ಕೇಳಿದ್ದು. ಇದು ನನ್ನ ಕನ್ನಡ ಪುಸ್ತಕದಲ್ಲಿ 369ನೇ 68-69 ಪುಟ ಅದರಲ್ಲಿದೆ. ಸಾಮಾನ್ಯ ವಿಷಯ ಪ್ರಶ್ನಪೂರ್ವಕತ್ವಂ ಪ್ರಶ್ನಶ್ಲೋಕೇನ ದರ್ಶಯತಿ ಸೋಹಂ ಇತಿ. ಪ್ರಶ್ನೆಯನ್ನು ಕೇಳುವ ಶ್ಲೋಕದಿಂದ ಯತಃ ಇತಿ, ಈ ಒಂದೊಂದು ಶಬ್ದವು ಏನೇನು ಅರ್ಥಗಳನ್ನು ನಮಗೆ ತಿಳಿಸುತ್ತೆ ಇಲ್ಲಿ ಪ್ರಶ್ನೆಯಲ್ಲಿ ಅಂತ. ಯತಃ ಅಂದರೆ ಯಾವುದರಿಂದ ಅಂತ ಹೇಳಿ, ನಿಮಿತ್ತ ಉಪಾದಾನಯೋ ಸಹ ಪ್ರಶ್ನಃ, ಎರಡೂ ಸೇರಿ. ಯತಃ ಅಂದರೆ ಯಾವುದರಿಂದ ಅಂತ ಹೇಳಿದ್ರೆ ಕಾರಣದಲ್ಲಿ ಎರಡೂ ಇದೆ, ನಿಮಿತ್ತವು ಉಪಾದಾನವು ಎರಡೂ ಸೇರಿ ಯಾವುದರಿಂದ ಅಂತ ಕೇಳಿದ್ರು. ಯಾಕೆ ಅವರು ಶ್ರುತ ವೇದಾಂತಸ್ಯ ಪ್ರಶ್ನತ್ವಾತ್, ಮೈತ್ರೇಯರು ಸಾಮಾನ್ಯರಲ್ಲ, ಅವರು ವೇದಾಂತವನ್ನೆಲ್ಲ ಆಗಲೇ ಸಾಕಷ್ಟು ಕೇಳಿದರು. ಆದರೂ ಜಗತ್ಕಾರಣದ ವಿಷಯದಲ್ಲಿ ದೇವತಾ ವಿಶೇಷದ ನಿಶ್ಚಯ ಮಾಡಬೇಕು. ಅದು ಪರಾಶರರಲ್ಲಿ ಬಂದು ಯಾಕೆ ಕೇಳಿದ್ರು ಅಂದರೆ, ಪರದೇವತಾ ಪಾರಮಾರ್ಥ್ಯದ ಜ್ಞಾನ ಅವರಿಗೆ ತಮ್ಮ ತಾತಂದಿರ ಬರದಿಂದ ಪರದೇವತಾ ಪಾರಮಾರ್ಥ್ಯ ಜ್ಞಾನ ಅವರಿಗೆ ಉಂಟಾಗಿತ್ತು. ಆದ್ದರಿಂದ ಅವರನ್ನು ಪ್ರಶ್ನೆ ಮಾಡ್ತಾರೆ. ಅವರು ಶ್ರುತ ವೇದಾಂತರೇ, ಅವರ ಕೇಳುವ ಪ್ರಶ್ನೆ. ಆದ್ದರಿಂದ ಅವರು ಕೇಳುವ ಪ್ರಶ್ನೆಯಲ್ಲಿ ಎಷ್ಟೆಲ್ಲ ಅರ್ಥಗಳು ಅಡಗಿದೆ ಅಂತ ಹೇಳ್ತಾರೆ. ತುಚ್ಛತ್ವ, ಜಗತ್ಕಾರಣವಾದ ಪದಾರ್ಥ ತುಚ್ಛವೇ ಅಂತ, ಶೂನ್ಯವೇ ಅಂತ ಹೇಳ್ತಾರಲ್ಲ. ವಿವರ್ತತ್ವ ಎಲ್ಲ ಇದು ಬರೀ ತೋರಿಕೆಯೇ, ಇಲ್ಲ ಪರಿಣಾಮತ್ವ, ಪರಿಣಾಮದಿಂದ ಜಗತ್ಕಾರಣವೇ. ಸದ್ವಾರಕತ್ವ, ಒಂದರ ಮೂಲಕ ಸೃಷ್ಟಿ ಮಾಡೋದೇ. ಅದ್ವಾರಕ, ನೇರವಾಗಿಯೇ ಸೃಷ್ಟಿ ಮಾಡುತ್ತೆಯೇ. ಎಲ್ಲ ಪ್ರಕಾರವನ್ನು ತಿಳಿಸುವಂತಹ ಪ್ರಶ್ನೆ ಯಥಾ ಇತಿ ಪ್ರಶ್ನಃ. ಯಥಾ ಜಗತ್ ಬಭೂವ ಭೂಯಶ್ಚ ಯಥಾ ಭವಿಷ್ಯತಿ. ಯಥಾ ಅನ್ನುವ ಪ್ರಶ್ನೆಯಲ್ಲಿ ಯತಃ ಅನ್ನೋದರಲ್ಲಿಯೇ ಯತಶ್ಚೈತಚ್ಚರಾಚರಂ ಅಂದಾಗ ನಿಮಿತ್ತ ಉಪಾದಾನ ಕಾರಣಗಳು. ಯಥಾ ಅಂತ ಹೇಳುವಾಗ ಯಾವ ಪ್ರಕಾರದಲ್ಲಿ ಸೃಷ್ಟಿಯಾಗಿದೆ ಆ ಪ್ರಕಾರದಲ್ಲಿ ಇದೆಲ್ಲವನ್ನು ಅವರು ಬೇರೆ ಬೇರೆ ಪ್ರಕಾರಗಳನ್ನು ತಿಳಿದಿದ್ದರು. ಅದರಲ್ಲಿ ನಿಶ್ಚಯಾತ್ಮಕವಾಗಿ ಒಂದು ಇದುವೇ ಹೀಗೆಯೇ ಅಂತ ತಿಳಿಬೇಕಲ್ಲ, ಆದ್ದರಿಂದ ಪ್ರಶ್ನೆ ಮಾಡ್ತಿದ್ದಾರೆ. ಕೆಲವರು ಹೇಳಿದ್ರು ತುಚ್ಛತ್ವ ಅಂತ ಹೇಳಿದ್ರು, ಎಲ್ಲ ಶೂನ್ಯವೇ ಅಂತ ಹೇಳಿದ್ರು. ನಿರಧಿಷ್ಠಾನ ಭ್ರಮೆ ಜಗತ್ತೆಲ್ಲ, ಯಾವುದೂ ಇಲ್ಲ, ಅಧಿಷ್ಠಾನವೂ ಇಲ್ಲ, ಇದು ಯಾವುದೂ ಇಲ್ಲ ಅಂತ ಹೇಳಿದ್ರು ಬೌದ್ಧರು ಮೊದಲಾದವರು. ವಿವರ್ತ ಅಂತ ಹೇಳಿದ್ರು, ಯಾವುದು ಬರೀ ತೋರಿಕೆ ಅಷ್ಟೇ, ಪ್ರಪಂಚ ನಿಜವಾಗಿಯೂ ಇಲ್ಲ. ಪರಿಣಾಮ, ಸಾಕ್ಷಾತ್ತಾಗಿ ಪರಿಣಾಮ ಆಗುತ್ತೆ ಅಂತಲೂ ಕೆಲವು ಹೇಳಿದ್ರು. ಸದ್ವಾರಕ, ಒಂದರ ಮೂಲಕ ಪರಿಣಾಮ, ಅದನ್ನು ನಾವು ಹೇಳ್ತೀವಿ ವಿಶೇಷಣಾಂಶದಲ್ಲಿ ಪರಿಣಾಮ, ವಿಶೇಷಾಂಶದಲ್ಲಿ ಯಾವ ಪರಿಣಾಮವೂ ಇಲ್ಲ.
ಪರಿಣಾಮವೇ ಇದು ವಾದ. ಪರಿಣಾಮವಾದದಲ್ಲಿಯೂ ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ ಅಂತ ಹೇಳ್ತೀವಿ. ಅದ್ವಾರಕ ನೇರವಾಗಿಯೇ ಯಾವುದೋ ಪ್ರಕಾಶಿಕರು ನೇರವಾಗಿಯೇ ಪರಿಣಾಮವಾಗಿಬಿಡುತ್ತೆ ಬ್ರಹ್ಮನಲ್ಲಿ. ಈ ರೀತಿ ಎಲ್ಲ ಪ್ರಕಾರಗಳು, ಅನೇಕ ಪ್ರಕಾರಗಳಲ್ಲಿ ಎಲ್ಲ ವಿಧ ವಿಧವಾಗಿ ಮತಭೇದವಿದೆ. ಆದ್ದರಿಂದ ಇದನ್ನು ಯಾವುದು ಅಂತ ನೀವು ನನಗೆ ಸ್ಪಷ್ಟವಾಗಿ ತಿಳಿಸಬೇಕು ಅನ್ನೋದು ಅವರ ಪ್ರಶ್ನೆ. ತತ್ರ ಕಾಲಭೇದೇನ ಸೃಷ್ಟಿಕಾರಣ ಪ್ರಕಾರಭೇದ ಅನಧೀತ ಶ್ರುತ್ಯಂತರೋಕ್ತಃ ಕಿಂ ಇತಿ ಅಭಿಪ್ರಾಯಣ ಬಭೂವ ಭವಿಷ್ಯತಿ ಇತಿ ಪ್ರಶ್ನಃ. ಆಗ ಈ ಕಾಲದಲ್ಲಿ ಕೆಲವು ಶ್ರುತಿಗಳು ಇರುತ್ತೆ, ಕೆಲವು ಶ್ರುತಿಗಳು ಈಗ ಅಧ್ಯಯನ ಪರಂಪರೆಯಲ್ಲಿ ಇರೋದಿಲ್ಲ. ಅನಧೀತ ಶ್ರುತಿಗಳಲ್ಲಿ ಇರೋದನ್ನು ಋಷಿಗಳು ತಿಳಿದಿರ್ತಾರೆ, ಅವರಿಗೆಲ್ಲ ತ್ರಿಲೋಕ ಜ್ಞಾನಿಗಳು ಅವರು ತಿಳಿದಿರ್ತಾರೆ. ಅದನ್ನೆಲ್ಲ ಸ್ಮೃತಿಗಳಲ್ಲಿಯೂ ಬಂದಿರುತ್ತೆ. ಸ್ಮೃತಿಯಲ್ಲಿರುವ ಅನೇಕ ವಿಷಯಗಳು ಅನಧೀತ ವೇದದಲ್ಲಿ ಇರುತ್ತೆ ಅಂತ ಹೇಳೋದ್ರಿಂದ ಆ ರೀತಿ ಹೇಳಲ್ಪಡುತ್ತೆ. ಆದ್ದರಿಂದಲೇ ಕಾಲಭೇದದಿಂದ ಸೃಷ್ಟಿ ಕಾರಣ ಪ್ರಕಾರದಲ್ಲಿ ಭೇದವಿದೆಯೇ ಅನ್ನುವ ಪ್ರಶ್ನೆ. ಅಂದರೆ ಹಿಂದೆ ಒಬ್ಬರು, ಮುಂದೆ ಬೇರೆ ಯಾರೋ ಮಾಡ್ತಾರೆ, ಇನ್ನೊಂದು ಕಾಲದಲ್ಲಿ ಇನ್ನೊಬ್ಬರು ಮಾಡ್ತಾರೆ, ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು, ಹೀಗೆಲ್ಲ ಕಾಲದಿಂದ ಜಗತ್ಕಾರಣತ್ವದಲ್ಲಿ ಭೇದವಿದೆಯೇ, ಪ್ರಕಾರ ಯಾವ ಪ್ರಕಾರದಲ್ಲಿ ಆಗುತ್ತೆ ಅದನ್ನು ಬಭೂವ ಭವಿಷ್ಯತಿ ಅನ್ನೋ ಪ್ರಶ್ನೆಯಲ್ಲಿ ಕೇಳ್ತಾರೆ. ಇಲ್ಲಿ ಯಥೋ ಬಭೂವ ಯಥಾ ಬಭೂವ, ಯಥೋ ಭವಿಷ್ಯತಿ ಯಥಾ ಭವಿಷ್ಯತಿ ಈ ಪ್ರಶ್ನ. ಯಾರಿಂದ ಹಿಂದೆ ಸೃಷ್ಟಿ ಮಾಡಲ್ಪಟ್ಟಿತು, ಮುಂದೆ ಯಾರಿಂದ ಸೃಷ್ಟಿ ಆಗುತ್ತೆ, ಯಾವ ಪ್ರಕಾರದಲ್ಲಿ ಮಾಡಲ್ಪಟ್ಟಿತು, ಮುಂದೆ ಯಾವ ಪ್ರಕಾರ, ಇದರಲ್ಲೆಲ್ಲ ಭೇದವಿದೆಯೇ, ಇಲ್ಲ ಎಲ್ಲ ಏಕರೂಪವಾಗಿ ಇರುತ್ತೆಯೇ ಅಂತ ಅರ್ಥ. ಈ ಪ್ರಶ್ನೆಗಳಲ್ಲಿಯೇ ಆನುಮಾನಿಕ ಈಶ್ವರರನ್ನ ನಾವು ಪ್ರಶ್ನೆ ಮಾಡಿದಾಗ ಅವರು ಉತ್ತರ ಕೊಡೋಕ್ಕಾಗೋದಿಲ್ಲ. ನೈಯಾಯಿಕರು ಅನುಮಾನದಿಂದ ಈಶ್ವರನ ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡ್ತಾರೆ. ಲೋಕದ ಕಾರ್ಯಕಾರಣ ಭಾವ ಎಲ್ಲ ನೋಡಿ ಅವರಿಗೆ ಈಗ ಸೃಷ್ಟಿ ಮಾಡಿದವನು ಮುಂದೆ ಸೃಷ್ಟಿ ಮಾಡಿದವನು ಒಬ್ಬನೇ ಅಂತ ಊಹೆ ಮಾಡೋಕ್ಕಾಗಲ್ಲ. ಹಿಂದೆ ಮಾಡಿದವನು ಮುಂದೆ ಮಾಡುವವನು ಯಾರಿಂದ ಆಗುತ್ತೆ, ಯಾವ ಪ್ರಕಾರದಲ್ಲಿ ಆಗುತ್ತೆ, ಏಕಕಾಲದಲ್ಲಿಯೋ ಇಲ್ಲವೋ, ಇದ್ಯಾವುದು ಕೂಡ ಊಹೆಯಿಂದ ತಿಳಿಯೋಕ್ಕಾಗೋದಿಲ್ಲ. ಅನುಮಾನದಲ್ಲಿ ಇದ್ಯಾವುದನ್ನು ಸ್ಥಾಪನೆ ಮಾಡೋಕ್ಕೋಗೋದಿಲ್ಲ ಜಗತ್ತಿನ ವಿಷಯದಲ್ಲಿ. ಇದೆಲ್ಲವೂ ಕೂಡ ನೈಯಾಯಿಕರಿಗೆ ಕಷ್ಟ ಇದೆಲ್ಲ ಹೇಳೋದು. ಆದ್ದರಿಂದ ಅದೇ ರೀತಿ ಲಯದ ವಿಷಯದಲ್ಲಿಯೂ ಹಾಗೆಯೇ ಲಯೇಪಿ ಏವಂ, ಲಯದಲ್ಲಿಯೂ ಯಾರನ್ನು ಹೋಗಿ ಸೇರುತ್ತೆ, ಯಾವ ಪ್ರಕಾರದಲ್ಲಿ ಹೋಗಿ ಸೇರುತ್ತೆ, ಮುಂದೆ ಯಾರನ್ನು ಹೋಗಿ ಸೇರುತ್ತೆ, ಯಾರ ಪ್ರಕಾರದಲ್ಲಿ ಯಾವ ಪ್ರಕಾರ ಲಯ ಪ್ರಕಾರ, ಲಯವಾಗುವ ಸ್ಥಾನ, ಎರಡನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಉತ್ಪತ್ತಿ ಕಾರಣ ತತ್ ಪ್ರಕಾರ ವಿಷಯ ಪ್ರಶ್ನಾನ ಮಧ್ಯೆ ಯನ್ಮಯಂಚ ಜಗದ್ಬ್ರಹ್ಮನ್ ಅಂತ ಪ್ರಶ್ನೆ ಬಂತು. ಯನ್ಮಯಂ ಇತ್ಯನೇನ ವ್ಯವಧಾನಂ ಉತ್ಪತ್ತಿ ಕಾರಣ ತತ್ ಪ್ರಕಾರಯೋ ಪೃಥಗ್ಜ್ಞಾತವ್ಯತ ಜ್ಞಾತವ್ಯತ್ವಾತ್ ಅಂತರಾಕೃತಂ ಅಂತ ಹೇಳಿದ್ರು. ಉತ್ಪತ್ತಿ ಕಾರಣ ತತ್ ಪ್ರಕಾರಯೋ, ಎರಡಕ್ಕೂ ಕೂಡ ಎರಡು ಬೇರೆ ಬೇರೆಯಾಗಿ ತಿಳಿಬೇಕು. ಅದರ ಮಧ್ಯದಲ್ಲಿ ಒಂದು ಯನ್ಮಯಂಚ ಜಗತ್ ಬ್ರಹ್ಮನ್ ಅಂತ ಪ್ರಶ್ನೆ ಬಂತು. ಯತಶ್ಚೈತದ್ ಭವಿಷ್ಯತಿ, ಇಲ್ಲಿ ಯಥಾ ಬಭೂವ ಭವಿಷ್ಯತಿ ಅಂತ ಹೇಳಿ ಯನ್ಮಯಂಚ ಜಗತ್ ಬ್ರಹ್ಮನ್ ಯತಶ್ಚೈತದ್ ಭವಿಷ್ಯತಿ, ಯಥಚರಾಚರಂ ಲೀನಮಾಸೀದ್ ಯಥಾ ಅಂತ ಹೇಳಿದಾಗ ಸೃಷ್ಟಿಗೂ ಇದಕ್ಕೂ ಮಧ್ಯದಲ್ಲಿ ಯನ್ಮಯಂ ಅನ್ನುವ ಪ್ರಶ್ನೆಯು ಮಧ್ಯದಲ್ಲಿ ಬಂತು. ಆದ್ದರಿಂದ ಯನ್ಮಯಂ ಅಂತ ಹೇಳೋದು ಸ್ಥಿತಿ ಕಾರಣ ಪ್ರಶ್ನ. ಯನ್ಮಯಂ ಚ ಜಗತ್ ಬ್ರಹ್ಮನ್ ಅಂತ ಹೇಳೋದು ಸ್ಥಿತಿಗೆ ಯಾವುದು ಕಾರಣ, ಜಗತ್ತಿನ ಸ್ಥಿತಿಗೆ ಅನ್ನೋದನ್ನು ತಿಳಿಸುತ್ತೆ. ಯಾಕೆಂದರೆ ಇದು ಸೃಷ್ಟಿ ಲಯಗಳ ಮಧ್ಯದಲ್ಲಿ ಬಂದ ಪ್ರಶ್ನೆ. ಅದೆರಡುಗಳ ಮಧ್ಯದಲ್ಲಿ ಇರುವಂತಹದ್ದು ಸ್ಥಿತಿ ಅಂತ ಹೇಳುವಂಥದ್ದು. ಆದ್ದರಿಂದ ಅದು ಇಲ್ಲಿ ಮಯಟ್ ಪ್ರತ್ಯಯವಿದೆ. ಯನ್ಮಯಂ ಅನ್ನುವಾಗ ಮಯಟ್ ಪ್ರತ್ಯಯವು ಪ್ರಾಚುರ್ಯಾರ್ಥದಲ್ಲಿ ಇದೆ. ಆನಂದಮಯ ಅನ್ನೋ ಹಾಗೆ ಆನಂದ ಪ್ರಾಚುರ್ಯ. ಹಾಗೆ ಯನ್ಮಯಂ ಚ ಜಗತ್ ಬ್ರಹ್ಮನ್, ಯಾರದು ಎಲ್ಲವೂ ಬ್ರಹ್ಮನಿಂದಲೇ ತುಂಬಿದೆ ಅಂತ ಹೇಳೋದು. ಸರ್ವವು ಎಲ್ಲವೂ ಬ್ರಹ್ಮನ ಅಂತರ್ಯಾಮಿಯಾಗಿ ಹೊಂದಿದ್ದ ಬ್ರಹ್ಮ ಪ್ರಚುರವಾದ ಸ್ಥಿತಿ ಎಲ್ಲವೂ ಕೂಡ ಬ್ರಹ್ಮನ ಅಧೀನದಲ್ಲಿಯೇ ಇರುವಂಥದ್ದು. ಪ್ರಾಚುರ್ಯಾರ್ಥದಲ್ಲಿ ವಿಕಾರವನ್ನು ಇಲ್ಲಿ ಆಗುವುದಿಲ್ಲ ಮಯಟ್ ಪ್ರತ್ಯಯಕ್ಕೆ. ಯನ್ಮಯಂ ಅಂದರೆ ಯಾರ ವಿಕಾರವಾಗಿ ಜಗತ್ ಸೃಷ್ಟಿಯಾಗಿದೆ ಅಂತ ಆಗ್ಬಿಡ್ತು. ಅಥವಾ ಸ್ವಾರ್ಥ ಅಂದರೆ ಯಾರು ಒಬ್ಬನೇ ಅವನೇ ಜಗತ್ತು ಅಂತ ಹೇಳೋ ಹಾಗಾಯಿತು. ಅದೂ ಅಲ್ಲ. ಆ ಎರಡೂ ಅಲ್ಲದೆ ಪ್ರಾಚುರ್ಯಾರ್ಥದಲ್ಲಿ ಹೇಳಲ್ಪಟ್ಟಿದೆ. ವಿಕಾರಾರ್ಥತ್ವಂ ಅನಪೇಕ್ಷಿತಂ ಯತಃ ಇತಿ ಉಪಾದಾನಸ್ಯಾಪಿ ಪೃಷ್ಟತ್ವಾತ್. ವಿಕಾರ ಅನ್ನೋದು ಇಲ್ಲ, ಯಾಕೆಂದರೆ ಯತಃ ಅನ್ನೋದರಿಂದಲೇ ವಿಕಾರದ ಇದರದ ಒಂದು ಪ್ರಶ್ನೆ ಯತಃ ಅಂತ ಹೇಳೋದ್ರಿಂದಲೇ ಅಲ್ಲಿ ಉಪಾದಾನದ
ಪ್ರಕಾರವು ಹೇಳಲ್ಪಟ್ಟಿತು. ವಿವರ್ತವೇ, ಪರಿಣಾಮವೇ ಮತ್ತು ಸದ್ವಾರಕವೇ ಮೊದಲಾದೆಲ್ಲ ಯತಃ ಅನ್ನುವ ಪ್ರಶ್ನೆಯಿಂದಲೇ ಕೇಳಿದೆ. ಆದ್ದರಿಂದ ಎನ್ಮಯಂ ಅನ್ನೋದು ಪುನಃ ಅದೇ ವಿಷಯದ ಪ್ರಶ್ನೆಯಲ್ಲ. ಆದ್ದರಿಂದ ಇದು ಪ್ರಾಚುರ್ಯಾರ್ಥದಲ್ಲಿ ಸ್ಥಿತಿಯನ್ನು ತಿಳಿಸುವ ಪ್ರಶ್ನೆ ಅಂತ ಹೇಳ್ತಾರೆ. ನಚ ತತ್ ಸಂಕೋಚ ಅಪೇಕ್ಷಿತ ಸ್ಥಿತಿ ಪ್ರಶ್ನವಚನಂ ಅನಪೇಕ್ಷಿತವಚನಂಚ ಯಥಾಭವತಿ ತಥಾ ಸಂಕೋಚ ಅನುಪಪತ್ತೇ ಅಂತ ಹೇಳೋದು. ಯಾಕೆ ಅಂತ ಹೇಳಿದ್ರೆ ಇದು ಸಂಕೋಚವು ಕೂಡ, ಸಂಕುಚಿತವಾದ ಅರ್ಥವೂ ಕೂಡ ಅಪೇಕ್ಷಿತವಲ್ಲ. ಎನ್ಮಯಂ ಅಂತ ಹೇಳುವಾಗ ಮಯಟ್ ಪ್ರತ್ಯಯಕ್ಕೆ ಸ್ವಲ್ಪ ಸಂಕುಚಿತವಾದ ಅರ್ಥವನ್ನು ಯಾಕೆ ಹೇಳಬಾರದು? ಅದು ಅರ್ಥವಲ್ಲ. ಹಾಗೆಯೂ ಅರ್ಥವಲ್ಲ. ಪ್ರಧಾನ ಅಪ್ರಧಾನ ಆ ರೀತಿಯೆಲ್ಲ ಬೇರೆ ರೀತಿಯಲ್ಲಿ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ. ಆಗ ಸ್ವಲ್ಪ ಸಂಕುಚಿತವಾದ ಅರ್ಥ ಬರುತ್ತೆ. ಆ ರೀತಿಯಲ್ಲಿ ಇಲ್ಲಿ ಸಂಕೋಚ ಮಾಡೋಕ್ಕೆ ಉಪಪನ್ನವಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾಚುರ್ಯಾರ್ಥ ಮಯಟ್ ಅದನ್ನು ಸ್ಥಾಪನೆ ಮಾಡ್ತಾರೆ. ಪ್ರಾಚುರ್ಯಾರ್ಥದಲ್ಲೇ ಮಯಟ್ ಪ್ರತ್ಯಯ ಬಂದಿರೋದು. ಎನ್ಮಯಂ ಅಂದರೆ ಯಾರಿಂದ ತುಂಬಿದೆ ಜಗತ್ತೆಲ್ಲ ಅಂತ ಅರ್ಥ. ಪ್ರಚುರವಾದಂಥದ್ದು, ಬ್ರಹ್ಮ ಪ್ರಚುರವಾದದ್ದು. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳೋ ಹಾಗೆ ಎಲ್ಲವೂ ಬ್ರಹ್ಮಾತ್ಮಕವೇ. ಆದ್ದರಿಂದ ಬ್ರಹ್ಮ ಪ್ರಾಚುರ್ಯ ಆ ಅರ್ಥದಲ್ಲಿ ಬಂದಿದೆ. ಅದೇ ಮುಂದೆ ಅವರು ಉತ್ತರ ಕೊಡುವಾಗಲೂ ಜಗಚ್ಚ ಸಹ ಅಂತ ಉತ್ತರ ಕೊಟ್ಟರು. ಜಗತ್ತೆಲ್ಲ ಅವನೇ ಅಂತ ಹೇಳಿಬಿಟ್ಟು. ಹಾಗೆ ಆಂತರ ಸ್ಥಿತಿ ಕಾರಣ ಪ್ರಶ್ನ ಅಯಂ. ಆದ್ದರಿಂದ ಆಂತರ ಸ್ಥಿತಿ ಕಾರಣ ಯಾಕೆ ಅಂತ ಹೇಳಿದ್ರೆ ಅಂತಃಪ್ರವಿಶ್ಯ ಧಾರಕತೆಯ ಹಿ ಸ್ಥಿತಿ ಕ್ರಿಯತೆ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳಿದಿಂದ ಎಲ್ಲದರಲ್ಲಿಯೂ ಅನುಪ್ರವೇಶ ಮಾಡಿದಾನೆ ಪರಬ್ರಹ್ಮ. ಆದ್ದರಿಂದ ಅಂತಃಪ್ರವೇಶ ಮಾಡಿ ಎಲ್ಲವನ್ನೂ ಧರಿಸಿರುವುದರಿಂದ ಇದು ಸ್ಥಿತಿ ಅಂತ ಹೇಳೋದು. ಒಳಗಡೆ ಇದ್ದು ಎಲ್ಲವನ್ನು ಧರಿಸಿರುವಂತಹ ಎಲ್ಲರ ಸ್ಥಿತಿಗೆ ಕಾರಣವಾದ ಪ್ರಶ್ನೆ ಎನ್ಮಯಂಚ ಜಗದ್ಬ್ರಹ್ಮನ್ ಅಂತ ಹೇಳೋದು ಸ್ಥಿತಿಯನ್ನು ತಿಳಿಸುತ್ತೆ. ಎನ್ಮಯಂ ಆದಮೇಲೆ ಚ ಅನ್ನುವ ಪ್ರಶ್ನೆ ಶಬ್ದ ಇದೆ ಇಲ್ಲಿ. ಎನ್ಮಯಂ ಚ. ಚ ಅನ್ನೋದಕ್ಕೆ ಒಂದು ವಿಶೇಷ ಅರ್ಥ ಇದೆ ಅಂತ ಹೇಳ್ತಾರೆ. ಬ್ರಹ್ಮಸ್ಥಿತಿ ಕಾರಣ ಪ್ರಶ್ನೋ ವಿವಕ್ಷಿತ, ಬಾಹ್ಯ ಸ್ಥಿತಿ ಕಾರಣ ಪ್ರಶ್ನೋ ವಿವಕ್ಷಿತ. ಎನ್ಮಯಂ ಅನ್ನೋದು ಮಯಟ್ ಪ್ರತ್ಯಯದಿಂದ ಪ್ರಾಚುರ್ಯಾರ್ಥದಲ್ಲಿ ಆಂತರ ಸ್ಥಿತಿ. ಚ ಅಂತ ಹೇಳೋದು ಬಾಹ್ಯ ಸ್ಥಿತಿಯನ್ನು ತಿಳಿಸುತ್ತೆ. ಎನ್ಮಯಂ ಚ, ಯಾವ ಬ್ರಹ್ಮಮಯವ ಯಾರಿಂದ ತುಂಬಿದೆ ಮತ್ತು ಅಂತಲೂ ಇಲ್ಲಿ ಚ ಅನ್ನೋದು ಬಂತು. ಎನ್ಮಯಂ ಚ ಅಂತ ಹೇಳುವಾಗ ಚ ಅನ್ನೋದಕ್ಕೆ ಬೇರೆಯಾದ ಅರ್ಥ ಬಾಹ್ಯವಾದ ಹೇಳ್ಬೋದು. ಬಾಹ್ಯ ಸ್ಥಿತಿ ಕಾರಣವನ್ನು ಹೇಳ್ಬೋದು. ಆಂತರ ಬಾಹ್ಯ ಎಲ್ಲಕ್ಕೂ ಸ್ಥಿತಿ ಕಾರಣ ಪರಮಾತ್ಮನೇ ಅಂತ ಹೇಳಲ್ಪಟ್ಟಿತು. ಆದ್ದರಿಂದ ಅವನ ಸ್ವರೂಪದಲ್ಲಿಯೇ ಎಲ್ಲ ಧರಿಸಿದ್ದಾನೆ, ಸಂಕಲ್ಪದಿಂದಲೂ ಧರಿಸಿದ್ದಾನೆ. ಎಲ್ಲದರಲ್ಲಿ ಯಾವುದು ಪರಮಾತ್ಮನ ಬಿಟ್ಟು ಯಾವ ಪದಾರ್ಥವೂ ಇಲ್ಲ ಅಂತ ಹೇಳಿರೋದ್ರಿಂದ ಎಲ್ಲ ರೀತಿಯಾದ ಪ್ರಶ್ನೆಯೂ ಇದರಲ್ಲಿದೆ ಅಂತ ಹೇಳಿದ್ರು. ಅದೇ ರೀತಿ ಲಯಮೇಶ್ನತಿ ಯತ್ರ ಚ ಅನ್ನೋದ್ರಲ್ಲೂ ಹಾಗೆಯೇ ಚಕಾರೇಣ ಭೂತ ಭವಿಷ್ಯಲಯ ಕರ್ತೃತ್ವ ಪ್ರಶ್ನದ್ವಯಂ ಅಭಿಪ್ರೇತಂ. ಲಯಮೇಶ್ಯತಿ ಯತ್ರ ಚ, ಭೂತ ಭವಿಷ್ಯತ್ ಲಯ ಕರ್ತೃ ಪ್ರಶ್ನದ್ವಯಂ. ಹಿಂದೆ ಮತ್ತು ಮುಂದೆ ಆಗುವಂತಹ ಲಯದ ಕರ್ತ ಯಾರು ಅಂತ ಹೇಳುವ ಪ್ರಶ್ನೆ. ಏವಂ ಸಾಮಾನ್ಯ ವಿಷಯ ಪ್ರಶ್ನ ಇತ್ಯಾಹಂ ಪರಂ ಬ್ರಹ್ಮ ಕಿಮಿತಿ ಇತಿ ಪ್ರಕ್ರಮ್ಯ ಪ್ರವೃತ್ತಂ ಇತ್ಯುತ್ತರತ್ರ ಅನ್ವಯ. ಈ ರೀತಿ ಪರಂ ಬ್ರಹ್ಮ ಕಿಂ ಇತಿ ಪ್ರಕ್ರಮ್ಯ. ಸಾಮಾನ್ಯ ವಿಷಯ ಅಂತ ಭಾಷ್ಯಕಾರರು ಹೇಳುವಾಗ ಸಾಮಾನ್ಯ ವಿಷಯವಾದ ಪ್ರಶ್ನೆ ಕೇಳ್ತಾರೆ ಇದರಲ್ಲಿ ಅಂತ ಹೇಳೋದು. ಸಾಮಾನ್ಯವಾದ ವಿಷಯ ಯಾವ ದೇವತೆ ಅನ್ನೋದನ್ನು ಹೇಳಲಿಲ್ಲ. ಹೇಗೆ ವಿಷ್ಣು ಜಗತ್ಕಾರಣ ಅಂತ ಹೇಳಿ ಅಂತ ಕೇಳಲಿಲ್ಲ, ಯಾವುದು ಜಗತ್ಕಾರಣ ಅಂತ ಕೇಳೋದು. ಆದ್ದರಿಂದ ಬ್ರಹ್ಮ ಕಿಂ ಅನ್ನೋದು ಸಾಮಾನ್ಯ ಪ್ರಶ್ನೆ. ಪರಂಬ್ರಹ್ಮ ಕಿಂ ಇತಿ ಪ್ರಕ್ರಮ್ಯ. ಅದು ಕೇಳಿದಾಗ ಉತ್ತರ ಕೊಡುವಾಗ ವಿಷ್ಣೋಹೋ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಇದುವೇ ದೇವತಾ ವಿಶೇಷವನ್ನು ನಿರ್ಧಾರವಾಗಿ ಹೇಳ್ತಾರೆ ಉತ್ತರ ಕೊಡುವಾಗ. ವಿಶೇಷ ವಿಷಯ ಉತ್ತರ ಸಂಕ್ಷೇಪ ಶ್ಲೋಕಮಾಹ. ಉತ್ತರದಲ್ಲಿ ವಿಶೇಷ ವಿಷಯ ವಿಷ್ಣೋಹೋ ಅಂತ ಹೇಳಿ. ವಿಷ್ಣೋ ಸಕಾಶಾತ್. ಸಕಾಶ ಶಬ್ದಕ್ಕೆ 2-3 ಅರ್ಥಗಳನ್ನು ಹೇಳ್ತಾರೆ ಸುದರ್ಶನ ಸೂರಿಗಳು. ಸಕಾಶಾತ್ ಅಂತ ಹೇಳೋದಕ್ಕೆ ಸಕಾಶ ಶಬ್ದ ಪಂಚಮ್ ಅನತಿರಿಕ್ತ ಅರ್ಥ. ಯಾವಾಗಲೂ ಪಂಚಮಿ ವಿಭಕ್ತಿಯಲ್ಲಿಯೇ ಬರುತ್ತೆ. ಅದು ಪಂಚಮಿ ವಿಭಕ್ತಿಗೆ ನಿಯತವಾದದ್ದು. ಸಕಾಶಾತ್ ಅಂತ ಹೇಳೋದು ಪಂಚಮಿ ವಿಭಕ್ತಿಯೇ. ಹೇಗೆ ಅಂದರೆ ಒಂದು ಸೂತ್ರ ಚತುರ್ಯರ್ಥೆ ಕೃತೆ ಅಂತ ಹೇಳುವಾಗ ಕೃತೆ ಅನ್ನೋದು ಯಾವಾಗಲೂ ಚತುರ್ಥಿ ವಿಭಕ್ತಿಯಲ್ಲೇ ಇರುತ್ತೆ. ಆ ರೀತಿ ಗುರು ಸಕಾಶಾತ್ ಇತಿ ವಚ್ಚ. ಗುರು ಸಕಾಶಾತ್ ಅಂತ ಹೇಳುವಾಗೆ ಆಚಾರ್ಯರಿಂದ ನಾನು ವಿದ್ಯೆಯನ್ನು ಪಡೆದುಕೊಂಡೆ ಅಂತ ಹೇಳುವಾಗ ಆ ರೀತಿ ಹೇಳುವಾಗ ಪಂಚಮಿ ವಿಭಕ್ತಿಯಲ್ಲಿಯೇ ಇದರಲ್ಲಿ ಯಾವಾಗಲೂ ಪಂಚಮಿ ವಿಭಕ್ತಿಯಲ್ಲಿ ಬರುತ್ತೆ ಸಕಾಶಾತ್ ಅನ್ನುವ ಶಬ್ದ. ಇನ್ನೊಂದು ಅರ್ಥದಲ್ಲಿ
ಕಾಶ ಅನ್ನುವುದರಿಂದ ಪ್ರಕಾಶ ಅನ್ನುವ ಅರ್ಥದಲ್ಲಿ ಬರುತ್ತೆ. ಕಾಶ ಪ್ರಕಾಶನೆ ಅಂತ ಧಾತು. ಆದ್ದರಿಂದ ಕಾಶಃ ಪ್ರಕಾಶಃ ಸಂಕಲ್ಪ ರೂಪ ಜ್ಞಾನ ಸಹಿತ ಇತ್ಯರ್ಥ. ಅವನ ಪ್ರಕಾಶ ಅನ್ನೋದು ಜ್ಞಾನವನ್ನು ತಿಳಿಸುತ್ತೆ. ಸಕಾಶಾತ್ ಅಂದರೆ ಕಾಶ ಸಹಿತವಾಗಿ ಅಂತ ಹೇಳಿದ್ರೆ ಸಂಕಲ್ಪ ರೂಪ ಜ್ಞಾನ ಸಹಿತತ್ವಾತ್ ಸ್ವಯಂ ಪ್ರಕಾಶವಾದ ಪದಾರ್ಥ ಧರ್ಮಭೂತ ಜ್ಞಾನ. ಆದ್ದರಿಂದ ಜ್ಞಾನವನ್ನು ಅವನ ಸಂಕಲ್ಪ ರೂಪವಾದ ಜ್ಞಾನ ಅದರಿಂದ ಅಂತ ಅರ್ಥ. ಸಂಕಲ್ಪದಿಂದಲೇ ಸೃಷ್ಟಿ ಮಾಡ್ತಾನೆ. ಇನ್ನೊಂದು ಅರ್ಥ ಸಕಾಶಃ ಅನ್ನೋದಕ್ಕೆ ಪಾರ್ಶ್ವ ಅಂತ ಒಂದು ಅರ್ಥವಿದೆ, ಒಂದು ಭಾಗ ಅಂತ ಹೇಳಿಬಿಟ್ಟು. ಆಗ ಶರೀರೈಕ ದೇಶ ಅತಿ ಇತ್ಯರ್ಥ. ಅವನ ಶರೀರದ ಒಂದು ಭಾಗದಿಂದ ಅಂತಲೂ ಅರ್ಥ ಮಾಡ್ಬೋದು. ವಿಷ್ಣೋ ಸಕಾಶಾತ್ ಅವನ ಶರೀರದ ಒಂದು ಭಾಗದಿಂದ ಸೃಷ್ಟಿ ಮಾಡಿದ. ವಿಷ್ಣು ಸಕಾಶಾತ್ ಉದ್ಭೂತಂ ಅಂತ ಹೇಳಿದ್ರು. ಅವನ ವಿಶೇಷಣಾಂಶ ಒಂದು ಭಾಗ ಅಂತ ಹೇಳಲ್ಪಟ್ಟಿದೆ. ಅಂಶ ಅನ್ನೋದೇ ಅಲ್ಲಿ ವಿಷ್ಣು ಶಬ್ದಸ್ಯ. ಆ ಸಕಾಶ ಶಬ್ದಕ್ಕೆ ಹೀಗೆ 3 ಅರ್ಥಗಳನ್ನು ಹೇಳ್ತಾರೆ. ಪ್ರಕಾಶ ಅಂತ ಹೇಳ್ಬೋದು, ಅಥವಾ ವಿಷ್ಣುವಿನಿಂದಲೇ ಅಂತ ಪಂಚಮಿ ವಿಭಕ್ತಿಯಲ್ಲಿ ಅವನಿಂದಲೇ ಎಲ್ಲ ಸೃಷ್ಟಿಯಾಯಿತು, ಅವನ ಒಂದು ಭಾಗದಿಂದಲೇ ಅಂತ ಅರ್ಥ ಮಾಡ್ಬೋದು, ಅವನ ಸಂಕಲ್ಪ ರೂಪ ಜ್ಞಾನದಿಂದ ಅಂತ ಅರ್ಥ ಮಾಡ್ಬೋದು. 3 ಅರ್ಥ ಮಾಡೋಕ್ಕೆ ಸಾಧ್ಯ. ಹೇಗೆ ಮಾಡಿದ್ರು ವಿಷ್ಣುವಿನೇ ಜಗತ್ಕಾರಣತ್ವ. ವಿಷ್ಣು ಶಬ್ದಸ್ಯ ರೂಢ್ಯ ದೇವತಾ ವಿಶೇಷ ನಿರ್ಣಯ. ರೂಢಿ ಅರ್ಥದಲ್ಲಿಯೇ ವಿಷ್ಣು ಅನ್ನೋದು ದೇವತಾ ವಿಶೇಷವನ್ನು ತಿಳಿಸುತ್ತೆ. ಅವಯವಾರ್ಥವನ್ನು ಕೂಡ ಹೇಳ್ಬೋದು. ನಿರುಕ್ತಿಯಲ್ಲಿಯೂ ಕೂಡ ವ್ಯಾಪಕತ್ವ ಅನ್ನುವ ಅರ್ಥ ಬರುತ್ತೆ. ಅದರಲ್ಲಿ ದೇವತಾ ಪಾರಮಾರ್ಥ್ಯಂಚ ಯಥಾವದ್ವೇತ್ಸತೆ ಭವಾನಿತಿ ವರಪ್ರದಾನಂ. ಆದ್ದರಿಂದ ಅವರಿಗೆ ಕೊಟ್ಟಾಗ ಪರಾಶರರಿಗೆ ವರವನ್ನು ಕೊಟ್ಟರು. ಆಗ ದೇವತಾ ಪಾರಮಾರ್ಥ್ಯಂಚ ಯಥಾವತ್ ವೇತ್ಸತೆ ಭವಾನ್. ನಿನಗೆ ದೇವತಾ ಪಾರಮಾರ್ಥ್ಯ ಜ್ಞಾನವು ಹೇಗಿದೆಯೋ ಹಾಗೆ ಪೂರ್ಣವಾಗಿ ಲಭಿಸುತ್ತೆ ಅಂತ ವರವನ್ನು ಪಡೆದುಕೊಂಡವರು ಪರಾಶರರು. ಆದ್ದರಿಂದ ಅವರಿಗೆ ದೇವತಾ ಪಾರಮಾರ್ಥ್ಯ ತಿಳಿದಿತ್ತು. ಆದ್ದರಿಂದ ದೇವತಾ ವಿಶೇಷವನ್ನು ನಿರ್ಣಯ ಮಾಡ್ತಾರೆ ವಿಷ್ಣು ಅಂತ ಹೇಳಿ. ಪಾರಮಾರ್ಥ್ಯ ಶಬ್ದೇನ ಧರ್ಮ ವಿಪರ್ಯಾಸ ಅಭಾವ. ಇಲ್ಲಿ 2 ವಿಷಯವನ್ನು ತಿಳಿಸ್ತಾರೆ. ಸುದರ್ಶನ ಸೂರಿಗಳು ಆ ವರವನ್ನು ಕೊಟ್ಟಾಗ ಅವರಿಗೆ ಪುಲಸ್ತ್ಯ ಬ್ರಹ್ಮರು ಮತ್ತು ವಸಿಷ್ಠರು ಇಬ್ಬರು, ಅವರಿಗೆ ವಸಿಷ್ಠರು ಪಿತಾಮಹರು, ಪುಲಸ್ತ್ಯ ಬ್ರಹ್ಮರು ಮಾತಾಮಹರು. ಇವರು ಒಂದು ಯಾಗವನ್ನು ಮಾಡಿ ಎಲ್ಲ ರಾಕ್ಷಸರನ್ನು ನಾಶ ಮಾಡಬೇಕು ಅಂತ ಒಂದು ಯಾಗವನ್ನು ಆರಂಭಿಸಿಬಿಟ್ರು. ಆಗ ಅವ್ರಿಗೆ ಬಂದು ಹೇಳ್ತಾರೆ, ಇದು ಸರಿ ಇಲ್ಲ ನೀವು ಮಾಡೋದು, ನಿಲ್ಲಿಸು ಅಂತ ಹೇಳಿದ್ರು. ನಿಲ್ಲಿಸಿದಾಗ ಆಗ ಅವರು ಹಿರಿಯರ ಮಾತನ್ನು ಕೇಳಿ, ಅವರ ತಾತಂದಿರ ಮಾತು ಕೇಳಿ ನಿಲ್ಲಿಸಿಬಿಡ್ತಾರೆ. ನಿಲ್ಲಿಸಿದಾಗ ಆವಾಗ ಅವ್ರಿಗೆ ಬಹಳ ಸಂತೋಷವಾಗಿ ದೇವತಾ ಪಾರಮಾರ್ಥ್ಯಂಚ ಯಥಾವತ್ ವೇತ್ಸತೆ ಭವಾನ್ ಅಂತ ಹೇಳಿದ್ರು. ಅದರಲ್ಲಿ ಹೇಳುವಾಗ ಪಾರಮಾರ್ಥ್ಯ ಅನ್ನುವ ಒಂದು ಶಬ್ದ, ಯಥಾವತ್ ಅನ್ನುವ ಶಬ್ದ, 2 ಶಬ್ದಗಳಿದೆ ಆ ವರದಲ್ಲಿ. ಪಾರಮಾರ್ಥ್ಯ ಯಥಾವತ್. ಪಾರಮಾರ್ಥ್ಯ ಅನ್ನೋದು ಧರ್ಮಿ ವಿಪರ್ಯಾಸ ಭಾವ. ಧರ್ಮಿಯಲ್ಲಿ ಯಾವ ಒಂದು ತಪ್ಪಾದ ಜ್ಞಾನವು ನಿನಗೆ ಉಂಟಾಗೋದಿಲ್ಲ. ಪರಮಾರ್ಥದಲ್ಲಿ ಪದಾರ್ಥ ಪರಮಾರ್ಥವಾಗಿ ಯಾವುದು ಅಂತ ತಿಳ್ಕೊಳ್ತೀಯ. ಯಥಾವತ್ ಶಬ್ದದಿಂದ ಪ್ರಕಾರ ವಿಪರ್ಯಾಸ ಅಭಾವಶ್ಚ ವಿವಕ್ಷಿತ. ವಿಷ್ಣು ಯಾವುದು ದೇವತಾ ಪರಮಾರ್ಥ ಜ್ಞಾನ, ಅದರ ಪ್ರಕಾರ ಜ್ಞಾನ ಎರಡೂ ನಿನಗೆ ಪೂರ್ಣವಾಗಿ ಲಭಿಸಲಿ ಅಂತ ವರ ಕೊಟ್ಟರು. ಆದ್ದರಿಂದ ಜಗತ್ಕಾರಣ ದೇವತಾ ಪಾರಮಾರ್ಥ್ಯ ಜ್ಞಾನವನ್ನು ಯಥಾವತ್ತಾಗಿ ತಿಳಿದವರು ಪರಾಶರರು. ಅವರೇ ಹೇಳ್ಕೊಳ್ತಾರೆ ಆ ಕಥೆಯನ್ನು. ಮೈತ್ರೇಯರು ಪ್ರಶ್ನೆ ಮಾಡಿದಾಗ, ನೀವು ಈ ರೀತಿ ತಿಳಿದವರು ನನಗೆ ಈ ಉತ್ತರ ಕೊಡಬೇಕು ಅಂತ ಮೈತ್ರೇಯರು ಪ್ರಶ್ನೆ ಮಾಡಿದಾಗ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ನಿನಗೆ ಹೇಳಿದ ಮೇಲೆ ನನಗೆ ಜ್ಞಾಪಕ ಬರ್ತಾ ಇದೆ, ನಮ್ಮ ತಾತಂದ್ರು ಕೊಟ್ಟ ವರ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ ಪರಾಶರರು. ಆರಂಭದಲ್ಲಿ ವಿಷ್ಣು ಪುರಾಣದಲ್ಲಿ ಅದನ್ನು ಅವರೇ ಹೇಳ್ತಾರೆ. ಅದನ್ನು ಆ ರೀತಿ ಅವರಿಗೆ ಈ ರೀತಿ ಜ್ಞಾನವಿತ್ತು. ಅಂಥವರು ಹೇಳಿರುವಂತಹ ಉತ್ತರ ಅನ್ನೋದಿದು. ರಜಸ್ತಮ ಕಾಲುಷ್ಯ ರಾಹಿತ್ಯಂ ಫಲಿತ ಮನೇನ. ಆದ್ದರಿಂದ ಇವರಿಗೆ ಯಾವ ವಿಧವಾದ ಮನಸ್ಸಿನ ಕಾಲುಷ್ಯವೂ ಇರಲಿಲ್ಲ. ರಜಸ್ಸು ತಮಸ್ಸಿನ ಯಾವ ಕಾರಣವೂ ಇರಲಿಲ್ಲ ಅವರಿಗೆ. ಕಾಲುಷ್ಯ, ಅದರಿಂದ ಉಂಟಾದ ಕಾಲುಷ್ಯ ಇರಲಿಲ್ಲ ಅವರಿಗೆ. ಪರಮಸಾತ್ವಿಕರಾಗಿದ್ದರು. ಪರಮಸಾತ್ವಿಕ ಸತ್ವೋನ್ಮೇಷ ಆಗಿತ್ತು ಅವರಿಗೆ. ಅಂತಹ ಪರಾಶರರು ಹೇಳುವ ಉತ್ತರ ಅನ್ನೋದು ಪ್ರಾಮಾಣಿಕವಾದದ್ದು ಅಂತ ತಿಳಿಸುತ್ತೆ. ಏವಂ ವರಪ್ರದಾನ ಅನುಗುಣ ದೇವತಾ ವಿಶೇಷ ನಿರ್ಣಯ ರೂಢ್ಯ. ರೂಢಿಯಲ್ಲಿ ದೇವತಾ ವಿಶೇಷ ನಿರ್ಣಯ ಅವರ ವರಪ್ರದಾನಕ್ಕೆ ಅನುಗುಣವಾಗಿಯೇ ಲಭಿಸುತ್ತೆ. ಅದಷ್ಟೇ ಅಲ್ಲದೆ ಅವಯವ ಶಕ್ತಿಯ ಪ್ರಕಾರ ಪ್ರಶ್ನಶ್ಚ ಉತ್ತರ ಮುಕ್ತಂ. ಅವಯವ ಶಕ್ತಿಯಿಂದ ಸರ್ವವ್ಯಾಪಿಯಾದವನು, ವಿಶಿಷ್ಟ ವ್ಯಾಪ್ತವು ಅನ್ನೋ ಧಾತುವಿನಿಂದ ಉತ್ಪನ್ನವಾದ ಶಬ್ದ ವಿಷ್ಣು ಅಂತ ಹೇಳೋದು. ಆದ್ದರಿಂದ
ಪ್ರಕಾರವೂ ಕೂಡ ತಿಳಿಯುತ್ತೆ. ಸರ್ವವ್ಯಾಪಕನಾದವನು ಅಂತರ್ಯಾಮಿಯಾಗಿ ಎಲ್ಲವನ್ನು ನಿಯಮನ ಮಾಡ್ತಾನೆ ಮೊದಲಾದದ್ದೆಲ್ಲ. ಅನೇನ ಉಪಾದಾನತ್ವಂ ಹಿ ಸದ್ವಾರಕಂ ಇತ್ಯುಕ್ತಂ ಭವತಿ. ಇದರಿಂದಲೇ ಈಗ ಉಪಾದಾನತ್ವ ಅನ್ನೋದು ಸದ್ವಾರಕ. ಪರಮಾತ್ಮನಿಗೆ ಹೇಗೆ ದಾನ ಕಾರಣತ್ವವು ಮುಖ್ಯ ಅರ್ಥದಲ್ಲಿ ಲಭಿಸುತ್ತೆ ಅಂತ ಹೇಳಿದ್ರೆ, ಅವನ ಎಲ್ಲ ಪದಾರ್ಥಗಳಿಗೂ ಅಂತರ್ಯಾಮಿಯಾಗಿರೋದ್ರಿಂದ ಅವನ ಶರೀರದ ಒಂದು ಭಾಗವಾದ ಚೇತನಗಳಲ್ಲಿ ಯಾವ ಪರಿಣಾಮ ಉಂಟಾದರೂ ಅವನಿಗೆ ಪರಿಣಾಮ ಉಂಟಾಗದೇ ಇದ್ದರೂ ಎಲ್ಲಕ್ಕೂ ಆತ್ಮನಾಗಿ ಎಲ್ಲ ಅವಸ್ಥೆಯಲ್ಲಿಯೂ ಇರೋದರಿಂದ ಶರೀರಕ್ಕೆ ಹೇಳುವುದೆಲ್ಲ ಶರೀರಿಗೂ ಅನ್ವಯಿಸುತ್ತೆ. ಆದ್ದರಿಂದ ಅವನಿಗೂ ಉಪಾದಾನ ಕಾರಣತ್ವ ಬರುತ್ತೆ, ವಿಕಾರತ್ವ ಬರಲ್ಲ. ಉಪಾದಾನ ಕಾರಣತ್ವ ಅನ್ನೋದು ಬರುತ್ತೆ ಅವನಿಗೂ. ಹೇಳ್ಬೋದು ವಿಶಿಷ್ಟ ಪದಾರ್ಥವೇ ಕಾರಣ, ವಿಶಿಷ್ಟ ಪದಾರ್ಥವೇ ಕಾರ್ಯ. ಆದ್ದರಿಂದ ಇಲ್ಲಿ ಉಪಾದಾನ ಕಾರಣವು ಸದ್ವಾರಕವು ಅವನ ವಿಶೇಷಣಾಂಶಗಳ ಮೂಲಕ, ಚೇತನಾಚೇತನಗಳ ಮೂಲಕ ಅವನಿಗೆ ಉಪಾದಾನ ಕಾರಣತ್ವ ಮುಖ್ಯಾರ್ಥದಲ್ಲಿಯೇ ಸಿದ್ಧಿಸುತ್ತೆ ಅಂತ ಹೇಳಿದ್ರು. ಯತ್ರ ಇತಿ ಲಯಸ್ಥಾನ ಪ್ರಶ್ನಸ್ಯ ಉತ್ತರಮಾಹ ತತ್ರ. ಯತ್ರ ಅಂತ ಹೇಳುವಾಗ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಅಲ್ಲಿ. ವಿಷ್ಣು ಸಕಾಶಾತ್ ಉದ್ಭೂತಂ ಜಗತ್ ತತ್ರೈವ ಚ ಸ್ಥಿತಂ ಅಂತ ಹೇಳಿದ್ರು. ತತ್ರೈವ ಚ ಸ್ಥಿತಂ, ಲಯ ಪ್ರಶ್ನೆಗೆ ಲಯಸ್ಥಾನ ಯಾವುದು? ತತ್ರೈವ, ವಿಷ್ಣುವಿನೇ ಲಯಸ್ಥಾನ. ತತ್ರೈವ ವಿಷ್ಣುವೇವ, ಅದು ಅವನೇ ಲಯಸ್ಥಾನ ಅಲ್ಲಿ. ಅತ್ರಾಪಿ ವಿಷ್ಣು ಶಬ್ದೇನ ಲಯಸ್ಥಾನತ್ವಂ ಸದ್ವಾರಕಂ ಇತಿ ಸಿದ್ಧಂ. ಇಲ್ಲಿಯೂ ಕೂಡ ಲಯಸ್ಥಾನವು ಸದ್ವಾರಕವೇ. ವಿಷ್ಣುವಿನಲ್ಲಿ ಲಯವಾಗುತ್ತೆ ಅಂದರೆ ವಿಷ್ಣುವೇ ಆಗಿಬಿಡುತ್ತೆ ಅಂತ ಅರ್ಥವಲ್ಲ. ವಿಷ್ಣುವಿನೊಡನೆ ಅವಿಭಾಜ್ಯವಾಗಿ ಇರುತ್ತೆ ಅಂತ ಅರ್ಥ. ಹಾಗೆ ಏಕೀಭಾವದಿಂದ ಇರುತ್ತೆ ಅನ್ನೋದು ಅರ್ಥ. ವಿಷ್ಣುವೇ ಆಗಿಬಿಡ್ತಾನೆ ಅನ್ನೋದು ಅರ್ಥವಲ್ಲ ಅಲ್ಲಿ. ಅದರಿಂದ ಅವಿಶೇಷೇಣ ಉಕ್ತತ್ವಾತ್ ಕಾಲವಿಶೇಷ ಪ್ರಶ್ನೋಪಿ ದತ್ತೋತ್ತರ. ಇಲ್ಲಿ ತತ್ರೈವ ವಿಷ್ಣು ಸಖಾ ಜಗತ್ ತತ್ರೈವ ಚ ಸ್ಥಿತಂ ಅಂತ ಹೇಳಿಬಿಟ್ರು. ಆದ್ದರಿಂದ ಹಿಂದೆ ಇವನಲ್ಲಿತ್ತು, ಮುಂದೆ ಬೇರೊಬ್ಬರಲ್ಲಿದೆ ಅಂತೆಲ್ಲ ಹೇಳಲಿಲ್ಲ. ಯಾವ ವಿಶೇಷಣವೂ ಅಲ್ಲಿ ಹೇಳಲಿಲ್ಲ. ತತ್ರೈವ ಸ್ಥಿತಂ ಅಂದಾಗ ಅವನಲ್ಲಿಯೇ ಲಯ ಅಂತ ಹೇಳಿದಾಗ ಹಿಂದೆ ಮುಂದೆ ಅನ್ನುವ ಕಾಲ ಯಾವ ವಿಶೇಷಣವನ್ನು ಅವರು ಹೇಳದೇ ಇರೋದ್ರಿಂದ ಎಲ್ಲ ಕಾಲಗಳಲ್ಲಿಯೂ ಅವನೇ ಲಯಸ್ಥಾನ ಅನ್ನೋದು ಸ್ಪಷ್ಟವಾಗುತ್ತೆ. ಅವಿಶೇಷೇಣ ಉಕ್ತತ್ವಾತ್, ಯಾವ ವಿಶೇಷವಿಲ್ಲದೆ ವಿಷ್ಣುವೇ ಲಯಸ್ಥಾನ ಅಂತ ಹೇಳಿಬಿಟ್ರು. ಎಲ್ಲ ಕಾಲದಲ್ಲಿಯೂ ಅವನೇ ಅನ್ನೋದು ಅಲ್ಲಿ ಅರ್ಥಸಿದ್ಧ. ದತ್ತೋತ್ತರ ಅಂತ ಹೇಳ್ತಾರೆ. ಲಯಕರ್ತೃ ಪ್ರಶ್ನಸ್ಯ ಚ, ಲಯವನ್ನು ಮಾಡಿಸುವವನು ಯಾರು? ಲಯಸ್ಥಾನವನ್ನು ಹೇಳಿದ್ರು, ಎಲ್ಲಿ ಹೋಗಿ ಸೇರುತ್ತೆ ಎಲ್ಲವೂ, ಅಲ್ಲಿ ಲಯ, ಯಾರಲ್ಲಿ ಲಯವಾಗುತ್ತೆ. ಆಮೇಲೆ ಲಯ ಮಾಡಿಸುವುದಕ್ಕೆ ಕಾರಣ ಯಾರು? ಸಂಹಾರಕ್ಕೆ ಯಾರು ಕಾರಣ? ಅದು ಚ ಶಬ್ದದಿಂದ ತಿಳಿಸುತ್ತೆ ಅಂದರು. ಶಬ್ದಾದ ಅವಗತಸ್ಯ ಉತ್ತರಂ ಬಾಹ್ಯ ಸ್ಥಿತಿಕರ್ತೃತ್ವಂ ಚಾಹ ಸ್ಥಿತಿ ಸಂಯಮಕರ್ತಾಸೌ ಜಗತಃ ಅಸ್ಯ ಸಹ ಜಗಚ್ಚ ಸಹ ಅಸೌ ಸ್ಥಿತಿ ಜಗತಃ ಸ್ಥಿತಿ ಸಂಯಮಕರ್ತ ಅಸೌ ಅಸ್ಯ ಜಗತಃ ಸ್ಥಿತಿ ಸಂಯಮಕರ್ತ ಅಸೌ ಜಗಚ್ಚ ಸಹ, ಎಲ್ಲ ಅದೇ ಹೇಳಿದ್ರು. ಆಂತರ ಸ್ಥಿತಿ ಕಾರಣ ಪ್ರಶ್ನಸ್ಯ ಉತ್ತರಂ ಜಗಚ್ಚ ಸಹ ಇತಿ. ಸ್ಥಿತಿಗೆ ಎರಡು ಕಾರಣಗಳಲ್ಲಿ ಬಾಹ್ಯ ಸ್ಥಿತಿ, ಸ್ಥಿತಿ ಸಂಯಮಕರ್ತ, ಕರ್ತೃತ್ವ ಅವನಿಗೆ, ಮತ್ತು ಆಂತರ ಸ್ಥಿತಿ ಜಗಚ್ಚ ಸಹ ಅಂತ ಹೇಳಿದಾಗ ಅಂತರ್ಯಾಮಿಯಾಗಿಯೂ ಅವನೇ ಎಲ್ಲವಕ್ಕೂ ಸ್ಥಿತಿಗೆ ಕಾರಣವಾಗ್ತಾನೆ. ಅನೇನ ಸಾಮಾನಾಧಿಕರಣ್ಯೇನ ಧಾರ್ಯಧಾರಕತ್ವಾದಿ ಸಿದ್ಧಂ. ಆದ್ದರಿಂದ ಇಲ್ಲಿ ಸ್ಥಿತಿ ಸಂಯಮ ಕರ್ತೃತ್ವವೂ ಅವನಿಗೆ, ಜಗತ್ತು ಅವನೇ ಆಗಿದ್ದಾನೆ, ಬಾಹ್ಯ ಆಂತರ ಎಲ್ಲವೂ ಅವನೇ ಅಂತ ಹೇಳಿರೋದ್ರಿಂದ ಸಮಾನಾಧಿಕರಣ್ಯವು ಕೂಡ ಧಾರ್ಯಧಾರಕ ಭಾವದಿಂದ ಸಿಗುತ್ತೆ ಅನ್ನೋದು, ಅವನ ಸ್ವರೂಪದಲ್ಲಿಯೂ ಧರಿಸಿದ್ದಾನೆ, ಸಂಕಲ್ಪದಿಂದಲೂ ಧರಿಸಿದ್ದಾನೆ ಅನ್ನೋದು ಸಿದ್ಧವಾಗುತ್ತೆ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಎಲ್ಲವೂ ಕೂಡ ಈ ರೀತಿ ಹೇಳಲ್ಪಟ್ಟಿತು. ಈಗ ಪರಮಾತ್ಮನ ಆಶ್ಚರ್ಯವಾದ ಸ್ವರೂಪ ಹೇಳ್ತಾರೆ ಮುಂದೆ. ಈ ಒಂದು ಪ್ರಶ್ನೆ ಕೇಳಿದ್ರಲ್ಲಿ ಜಗತ್ಕಾರಣತ್ವದ ಎಲ್ಲ ಲಕ್ಷಣವೂ ಬಂದುಬಿಡ್ತು. ಮೂರು ಕಾಲದಲ್ಲಿಯೂ ಯಾರು ಸೃಷ್ಟಿ ಮಾಡುವವನು, ಎಲ್ಲಿ ಲಯವಾಗುತ್ತೆ, ಯಾರು ಲಯಕ್ಕೆ ಕರ್ತ, ಲಯ ಮಾಡುವವನು ಯಾರು, ಯಾರಲ್ಲಿ ಲಯವಾಗುತ್ತೆ, ಯಾರಿಂದ ಸೃಷ್ಟವಾಗುತ್ತೆ, ಹಿಂದೆ ಮುಂದೆ ಎಲ್ಲ ಕಾಲಗಳಲ್ಲಿಯೂ ಯಾವ ಪ್ರಕಾರದಲ್ಲಿ ಆಗುತ್ತೆ, ಎಲ್ಲಕ್ಕೂ ಒಂದು ಶ್ಲೋಕದಲ್ಲಿ ವಿಷ್ಣು ಸಕಾಶಾತ್ ಉದ್ಭೂತಂ ಜಗತ್ ತತ್ರೈವ ಚ ಸ್ಥಿತಂ ಸ್ಥಿತಿ ಸಂಯಮಕರ್ತ ಅಸೌ ಜಗಚ್ಚ ಸಹ ಅಂತ ಹೇಳೋದು. ಈ ಜಗತ್ತಿನ ಸ್ಥಿತಿ ಸಂಯಮ ಕರ್ತೃತ್ವವು ಅವನದೇ, ಅವನೇ
ಒಳಗಡೆ ಇದ್ದು ಕೂಡ ಎಲ್ಲವನ್ನು ಸ್ಥಿತಿಗೆ ಕಾರಣವಾಗಿದ್ದಾನೆ, ಎಲ್ಲವನ್ನು ಕೂಡ ಒಂದು ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಅಥ ನಮಸ್ಕಾರ ಶ್ಲೋಕಾನಾಂ ಅನಂತರಸ್ಥಾನಿ ವಚನಾನ್ಯಾಹ ಪರಹ. ಇದೆಲ್ಲ ಆದಮೇಲೆ ಮುಂದೆ ಹೇಳ್ತಾರೆ, ಪರಃಪರಾಣಾಂ ಪರಮಃ ಪರಮಾತ್ಮಾತ್ಮ ಸಂಸ್ಥಿತ ಮೊದಲಾದ ಶ್ಲೋಕಗಳು ಬರುತ್ತೆ ಇನ್ನು ಮುಂದೆ. ಅದಕ್ಕೆ ಅದು ಒಂದು 7-8 ಶ್ಲೋಕ ಆದಮೇಲೆ ಬರುತ್ತೆ. ಇದೆಲ್ಲ ಅವರಿಗೆ ನಮಸ್ಕಾರಗಳನ್ನೆಲ್ಲ ಮಾಡಿ ಆಮೇಲೆ ಈ ವಿಷಯವನ್ನೇ ಹೇಳ್ತಾರೆ. ಪರಮಾತ್ಮನ ಆಶ್ಚರ್ಯವಾದ ಸ್ವರೂಪ ಪರಃಪರಾಣಾಂ ಪರಮಃ ಪರಮಾತ್ಮ ಆತ್ಮ ಸಂಸ್ಥಿತ. ಪರಃಪರಾಣಾಂ ಪರಮಃ ಪರಮಾತ್ಮ ಆತ್ಮ ಸಂಸ್ಥಿತ, ಅದನ್ನ ಹೇಳ್ತಾರೆ ಇಲ್ಲಿ. ತತ್ರ ಬ್ರಹ್ಮಣ ನಿಖಿಲ ಜಗತ್ಕಾರಣತ್ವೋಪತ್ತೇ ಅಪರಿಚ್ಛಿನ್ನತ್ವ ಮುಚ್ಯತೆ. ಪರಮಾತ್ಮನ ಅಪರಿಚ್ಛಿನ್ನ ಸ್ವರೂಪ ಅದನ್ನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಈ ಶ್ಲೋಕದಲ್ಲಿ ಪರಮಾತ್ಮನ ಅಪರಿಚ್ಛಿನ್ನ ಸ್ವರೂಪ, ಅದರ 2ನೇ ಭಾಗ ರೂಪವರ್ಣಾದಿ ನಿರ್ದೇಶ ವಿಶೇಷಣ ವಿವರ್ಜಿತ ಅಂತ ಹೇಳೋದು. ಪರಪರಾಣಾಂ ಪರಮಃ ಪರಮಾತ್ಮ ಆತ್ಮ ಸಂಸ್ಥಿತ ರೂಪವರ್ಣಾದಿ ನಿರ್ದೇಶ ವಿಶೇಷಣ ವಿವರ್ಜಿತ, ಅಪರಿಚ್ಛಿನ್ನ ಸ್ವರೂಪವನ್ನು ತಿಳಿಸುತ್ತೆ. ಪರಮಾತ್ಮನಿಗೆ ನಿಖಿಲ ಜಗತ್ಕಾರಣತ್ವವು ಉಪಪನ್ನವಾಗಬೇಕಾದ್ರೆ ಅವನಿಗೆ ಅಪರಿಚ್ಛಿನ್ನ ಸ್ವರೂಪತ್ವವಿರಬೇಕು. ಇಲ್ಲದೆ ಹೋದರೆ ನಿಖಿಲ ಜಗತ್ಕಾರಣತ್ವ ಅನ್ನೋದು ಉಪಾದಾನ ನಿಮಿತ್ತ, ಎಲ್ಲ ಕಾಲದಲ್ಲಿಯೂ ಎಲ್ಲಕ್ಕೂ ಸ್ಥಿತಿ ಸಂಯಮ ಸಂಹಾರ ಎಲ್ಲಕ್ಕೂ ಕೂಡ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಬೇಕು ಅಂದರೆ ಈ ರೀತಿ ಅಪರಿಚ್ಛಿನ್ನ ಸ್ವರೂಪವಿದ್ದರೇನೆ ಸಾಧ್ಯ ಅದನ್ನು ಹೇಳ್ತಾರೆ ಮುಂದೆ. ಪರಿಚ್ಛಿನ್ನಂ ಹಿ ಪರಿಮಿತ ಕಾರ್ಯ ಕಾರಣಂ. ಪರಿಚ್ಛಿನ್ನವಾದ ಪದಾರ್ಥಗಳೆಲ್ಲ ಪರಿಮಿತವಾದ ಕಾರ್ಯಕ್ಕೆ ಕಾರಣವಾಗುತ್ತೆ. ಅಪರಿಚ್ಛಿನ್ನವಾದ ಸ್ವರೂಪವಾಗಿರಬೇಕು, ಜಗತ್ತಿಗೆಲ್ಲ ಕಾರಣವಾಗಬೇಕಾದ್ರೆ. ತಸ್ಮಾತ್ ಕೃತ್ಸ್ನ ಕಾರಣತ್ವೋಪಪತ್ಯರ್ಥಂ ಅಪರಿಚ್ಛಿನ್ನತ್ವ ಮುಚ್ಯತೆ. ಸಂಪೂರ್ಣವಾದ ಜಗತ್ತಿಗೆ ಸಕಲ ಕಾರಣತ್ವವು ಇರಬೇಕಾದ್ರೆ ಅಪರಿಚ್ಛಿನ್ನ ಸ್ವರೂಪವಿರಬೇಕು. ಇದರಿಂದ ಇಷ್ಟು ಅಂತ ಹೇಳೋಕ್ಕಾಗುವುದಿಲ್ಲ. ಆ ರೀತಿ ಪರಿಚ್ಛೇದ ಮಾಡಿ ನೋಡಿ ತಿಳಿಯೋಕ್ಕೆ ಸಾಧ್ಯವಿಲ್ಲದಂತಹ ಸ್ವರೂಪ ಪರಮಾತ್ಮನದು. ಇಷ್ಟೇ ಅಂತ ತಿಳಿಯೋಕ್ಕಾಗಲ್ಲ. ಶ್ರುತಿಭಿಶ್ಚ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿಭಿ ತ್ರಿವಿಧ ಪರಿಚ್ಛೇದ ಉಕ್ತಃ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳೋದು 3 ವಿಧವಾದ ಪರಿಚ್ಛೇದವು ಅನಂತ ಶಬ್ದದಲ್ಲಿಯೇ ಹೇಳಿಬಿಡುತ್ತೆ. ಇದರಲ್ಲಿ ತತ್ರ ತ್ರಿವಿಧಂ ಪರಿಚ್ಛೇದಂ ವಿಸ್ತರೇಣ ವಕ್ಷ್ಯನ್ ಪ್ರಥಮಂ ಸಂಗ್ರಹೇಣ ಪರಃಪರಾಣಾಮಿತಿ ಅರ್ಥೇನ. ಪರಃಪರಾಣಾಂ ಪರಮಃ ಪರಮಾತ್ಮ ಆತ್ಮ ಸಂಸ್ಥಿತ. ಇದರಲ್ಲಿ 3 ವಿಧವಾದ ಪರಿಚ್ಛೇದ ರಾಹಿತ್ಯವು ಹೇಳಲ್ಪಡುತ್ತೆ ಅಂತ ಹೇಳಿದ್ರು. ಅಪರಿಚ್ಛಿನ್ನ ಸ್ವರೂಪ ಅವನು. ಬ್ರಹ್ಮಾದೀನಾಮಪಿ ಪರಃ ಪರಮಃ ಪರಃ ಪರಾಣಾಂ ಪರಮಃ. ಬ್ರಹ್ಮಾದಿಗಳಿಗಿಂತಲೂ ಪರನಾದವನು. ಪರಾಣಾಂ ಬ್ರಹ್ಮಾದೀನಾಮಪಿ ಪರಃ ಪರನಾದವನು ಪರಮಃ ಅಂತ ಹೇಳಲ್ಪಡುತ್ತೆ. ಅನೇನ ಕಾಲ ಚಿಹ್ನೆಭ್ಯ ಪರತ್ವಾದಸ್ಯ ಕಾಲ ಅನವಚ್ಛೇದ ಫಲಿತ. ಇದರಲ್ಲಿಯೇ ಸುದರ್ಶನ ಸೂರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ ವ್ಯಾಖ್ಯಾನದಲ್ಲಿ. ಇಲ್ಲಿ ಕಾಲಪರಿಚ್ಛಿನ್ನೇಭ್ಯ ಪರತ್ವಾತ್, ಕಾಲಪರಿಚ್ಛಿನ್ನೇಭ್ಯ ಪರತ್ವಾತ್, ಕಾಲದ ಒಂದು ಪರಿಮಿತಿಯನ್ನು ಹೊಂದಿರುವವರು. ಚತುರ್ಮುಖ ಬ್ರಹ್ಮನವರೆಗೂ ಅವನೇ ಇಲ್ಲಿರುವವರೆಲ್ಲ ಅತಿ ಉತ್ಕೃಷ್ಟವಾದ ಚೇತನ ಪ್ರಕೃತಿ ಮಂಡಲದಲ್ಲಿ. ಅವನಿಗೂ 100 ವರ್ಷವೇ ಆಯಸ್ಸು. ಆದ್ದರಿಂದ ಕಾಲ ಪರಿಚ್ಛೇದ ಆಗೋದು. 100 ವರ್ಷ ಆದಮೇಲೆ ಇರೋದಿಲ್ಲ ಅವನಿಗೂ ಮರಣ ಬರುತ್ತೆ. ಆದ್ದರಿಂದ ಅವನಿಗೆ ಪರಿಚ್ಛಿನ್ನ ಸ್ವರೂಪ, ಕಾಲ ಪರಿಚ್ಛೇದ, ಕಾಲದ ಪರಿಮಿತಿ ಇದೆ ಅವನಿಗೆ. ಆದ್ದರಿಂದಲೂ ಕೂಡ ಪರವಾದದ್ದು ಕಾಲ ಅನವಚ್ಛೇದ. ಅದರಿಂದ ಇವನಿಗೆ ಕಾಲ ಪರಿಚ್ಛೇದವಿಲ್ಲ ಅನ್ನೋದು ತಿಳಿಯುತ್ತೆ. ಪರಮಾತ್ಮ ಅಂತ ಹೇಳಿರೋದು ದೇಶ ಅಪರಿಚ್ಛೇದ. ದೇಶದಲ್ಲಿ ಎಲ್ಲ ದೇಶದಲ್ಲಿಯೂ ಇದ್ದಾನೆ ಅಂತ ಅರ್ಥ. ಆತ್ಮ ಶಬ್ದಕ್ಕೆ ಇಲ್ಲಿ ಇದು ಹೇಳುವಾಗ ವ್ಯುತ್ಪತ್ತಿಯನ್ನು ಆಪ್ನೋತಿ ಇತಿ ಆತ್ಮ ಅಂತ ಹೇಳಿದ್ರು. ಆತ್ಮ ಶಬ್ದಕ್ಕೆ ಸರ್ವಂ ನಿಯಂತ್ರತೆಯ ಆಪ್ನೋತಿ ಮೊದಲಾದೆಲ್ಲ ಅರ್ಥಗಳು ಹೇಳ್ಬೋದು. ಆಪ್ನೋತಿ ಇತಿ ಆತ್ಮ, ಎಲ್ಲವನ್ನೂ ತನ್ನದಾಗಿ ಪಡೆದುಕೊಳ್ತಾನೆ ಅಷ್ಟೇ ಅವನಿಗೆ. ಆದ್ದರಿಂದ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಅಂತ ಇಲ್ಲ, ಎಲ್ಲ ದೇಶದಲ್ಲಿಯೂ ಎಲ್ಲಕ್ಕೂ ಆತ್ಮನಾಗಿ ಆತ್ಮನಾಗಿದ್ದಾನೆ ಎಲ್ಲಕ್ಕೂ ಅಂತ ಅರ್ಥ. ವಸ್ತು ಅನವಚ್ಛೇದಮಃ ಆತ್ಮ ಸಂಸ್ಥಿತ ಇತಿ. ಆತ್ಮ ಸಂಸ್ಥಿತ ಅಂತ ಹೇಳಿದ್ರೆ ಸ್ವನಿಷ್ಠ ಅಂತ ಅರ್ಥ. ತನ್ನಲ್ಲಿಯೇ ಇದ್ದಾನವನು, ತನ್ನ ಆಧಾರದಲ್ಲಿಯೇ ತಾನು ಇದ್ದಾನೆ ಅಂತ ಅರ್ಥ. ಇದು ವಸ್ತು ಪರಿಚ್ಛೇದ ರಾಹಿತ್ಯವನ್ನು ತಿಳಿಸುತ್ತೆ.
ಅನ್ಯೇಷಾಂ ಏತನ್ನಿಷ್ಪನ್ನತ್ವಾತ್ ತದ್ವಾಚಿ ಶಬ್ದಾಃ ಏತತ್ಪರ್ಯಂತಾಃ. ಬೇರೆ ಪದಾರ್ಥಗಳೆಲ್ಲ ಇವನಿಂದಲೇ ಸೃಷ್ಟಿಯಾಗಿರೋದ್ರಿಂದ ಇವನು ಅಂತಃಪ್ರವೇಶ ಮಾಡಿಯೇ ನಾಮರೂಪ ವಿಭಾಗ ಎಲ್ಲ ಬಂದಿರೋದ್ರಿಂದ ಆ ಬೇರೆ ಪದಾರ್ಥಗಳನ್ನು ತಿಳಿಸುವ ಎಲ್ಲ ಶಬ್ದಗಳು ಪರಮಾತ್ಮ ಪರ್ಯಂತವಾಗಿ ಅರ್ಥವನ್ನು ಹೊಂದಿರುತ್ತೆ. ಅಂದರೆ ಶರೀರ ಶಬ್ದ ಹೇಳುವ ಶಬ್ದಗಳೆಲ್ಲ ಶರೀರವಾಚಿ ಶಬ್ದಗಳು ಆತ್ಮ ಪರ್ಯಂತವಾಗಿ ಅರ್ಥವನ್ನು ಹೊಂದಿದೆ. ಆದ್ದರಿಂದ ಎಲ್ಲ ಶಬ್ದಗಳು ಪರಮಾತ್ಮ ಪರ್ಯಂತವಾಗಿ ಅರ್ಥವನ್ನು ಹೊಂದಿದೆ. ಆದ್ದರಿಂದ ಪರಂ ಆತ್ಮ ಸಂಸ್ಥಿತ ಅನ್ನುವಾಗ ಎಲ್ಲರಿಗೂ ಆತ್ಮನಾಗಿದ್ದಾನೆ, ಎಲ್ಲವನ್ನೂ ತನ್ನ ಶರೀರವಾಗಿ ಪಡೆದುಕೊಂಡಿದ್ದಾನೆ. ಅವನು ತನ್ನಲ್ಲಿ ತಾನು ತನ್ನ ಆಧಾರದಲ್ಲಿಯೇ ಇದ್ದಾನೆ. ಸರ್ವ ವಸ್ತು ಸಾಮಾನಾಧಿಕರಣ್ಯ ಅರ್ಹತ್ವಂ ವಸ್ತು ಅನವಚ್ಛೇದ. ಅದು ಮುಂದೆ ಎಲ್ಲ ಪದಾರ್ಥಗಳೊಡನೆಯೂ ಸಮಾನಾಧಿಕರಣ್ಯವನ್ನು ಹೊಂದುವುದಕ್ಕೆ ಅರ್ಹತೆಯನ್ನು ಹೊಂದಿರುವುದೇ ವಸ್ತು ಅನವಚ್ಛೇದ ಅಂತ ಹೇಳುತ್ತೆ. ಎಲ್ಲ ಪದಾರ್ಥಗಳಿಂದಲೂ ಎಲ್ಲ ವಸ್ತುಗಳಿಂದಲೂ ಅವನನ್ನು ಹೇಳ್ಬೋದು. ಯಾಕೆಂದರೆ ಎಲ್ಲಕ್ಕೂ ಅವನು ಆತ್ಮನಾಗಿದ್ದಾನೆ. ಆದ್ದರಿಂದ ತತ್ವಮಸಿ ಮೊದಲಾದ ಹೇಳಿದ ಹಾಗೆ ತತ್ವಮಸಿಯಲ್ಲಿ ಪರಮಾತ್ಮನಿಗೂ ಚೇತನನಿಗೂ ಸಮಾನಾಧಿಕರಣ್ಯ ಅಲ್ಲಿ ಹೇಳಲ್ಪಟ್ಟಿತು. ತತ್ವಂ ಶಬ್ದಗಳಲ್ಲಿ ಸಮಾನಾಧಿಕರಣ್ಯ. ತತ್ ಶಬ್ದಕ್ಕೆ ಜಗತ್ಕಾರಣನಾದ ಪರಮಾತ್ಮ, ತ್ವಂ ಶಬ್ದಕ್ಕೆ ಚೇತನನ ಆತ್ಮ, ಶ್ವೇತಕೇತುವಿನ ಚೇತನನಿಗೆ ಆತ್ಮನಾದ ಪರಮಾತ್ಮ. ಈ ರೀತಿ ಎರಡರಲ್ಲಿಯೂ ಪರಮಾತ್ಮನೇ ಅಲ್ಲಿ ಏಕಾರ್ಥನಿಷ್ಠತ್ವ. ಅನೇಕ ವಿಶೇಷಣಗಳು ಒಂದು ಅರ್ಥದಲ್ಲಿ ಒಂದು ಪದಾರ್ಥವನ್ನು ತಿಳಿಸುವಂಥದ್ದು ಸಮಾನಾಧಿಕರಣ್ಯ ಅಂತ ಅರ್ಥ. ಆದ್ದರಿಂದ ವಿಶೇಷಣ ಬಾಹುಳ್ಯ ಬಹುತ್ವ, ಪದಾರ್ಥ ಒಂದೇ, ವಿಶೇಷ್ಯ ಒಂದೇ ವಿಶೇಷವನ್ನು ಅನೇಕ ವಿಶೇಷಣಗಳು ತಿಳಿಸುವಂಥದ್ದು ಸಮಾನಾಧಿಕರಣ್ಯ. ಆದ್ದರಿಂದ ಇದು ಆ ರೀತಿ ಎಲ್ಲ ಪದಾರ್ಥಗಳೊಡನೆಯೂ ಅವನು ಸಮಾನಾಧಿಕರಣ್ಯಕ್ಕೆ ಅರ್ಹತೆ ಇದ್ದಾನೆ ಅಂತ ಹೇಳಿದ್ರೆ ಯಾವ ವಸ್ತುವಿನಲ್ಲಿ ಅವನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲದರೊಡನೆಯೂ ಸಮಾನಾಧಿಕರಣ್ಯ ಅಂದರೆ ಶರೀರಾತ್ಮ ಭಾವದಿಂದಲೇ. ಇದಮತ್ರ ನ ಅನ್ಯತ್ರ ಇತಿ ದೇಶಾವಚ್ಛೇದ. ಇಲ್ಲಿದ್ದಾನೆ, ಬೇರೆ ಕಾಲದಲ್ಲಿ ಬೇರೆ ದೇಶದಲ್ಲಿ ಇಲ್ಲ ಅಂತ ಹೇಳೋದು ದೇಶ ಅನವಚ್ಛೇದ. ಪ್ರಕೃತಿ ಮಂಡಲದಲ್ಲಿ ಇದ್ದಾನೆ, ಪರಮಪದದಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪರಮಪದದಲ್ಲಿದ್ದಾನೆ, ಪ್ರಕೃತಿ ಮಂಡಲದಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಯೂ ಒಂದು ಸತ್ಯಲೋಕದಲ್ಲಿದ್ದಾನೆ, ಭೂಮಂಡಲದಲ್ಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಲೋಕದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇರುವಂಥದ್ದು ದೇಶ ಅವಚ್ಛೇದ. ಅದು ಇದಮಿದಾನೀಂ ಏವ ನ ಅನ್ಯತ್ ಇತಿ. ಈ ಕಾಲದಲ್ಲಿದೆ, ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ ಹೇಳೋದು ಕಾಲ ಅವಚ್ಛೇದ. ಒಂದು ಕಾಲದಲ್ಲಿರುತ್ತೆ ಬ್ರಹ್ಮನು, ಹಾಗೆ 100 ವರ್ಷ ಆದಮೇಲೆ ಅವನಿರೋದಿಲ್ಲ, ಇನ್ನೊಬ್ಬ ಬ್ರಹ್ಮ ಬರ್ತಾನಷ್ಟೇ, ಅವನು ಬೇರೆ ಆದವನು, ಇವನು ಇರೋದಿಲ್ಲ ಅಲ್ಲಿ, ಅವನಿಗೆ ಕಾಲ ಅವಚ್ಛೇದವಾಯಿತು. ಹಾಗೆ ಇಲ್ಲದೆ ಇರೋದು ಕಾಲ ಅನವಚ್ಛೇದ. ಇದಮಿದಂ ನ ಭವತಿ ಇತಿ ವಸ್ತು ಅವಚ್ಛೇದ. ಇದು ಆಗುತ್ತೆ, ಇದಾಗೋದಿಲ್ಲ. ಆದ್ದರಿಂದ ಒಂದು ಪದಾರ್ಥ ಒಂದು ಕಡೆ ಇರುತ್ತೆ, ಇನ್ನೊಂದು ಆ ಪದಾರ್ಥವಲ್ಲ. ಹಸುವಲ್ಲಿದೆ ಹೊತ್ತು ಅಶ್ವವು ಹಸುವಲ್ಲ. ಹೀಗೆ ಹೇಳುವಾಗ ಅಶ್ವದಲ್ಲಿ ಗೋತ್ವ ಇಲ್ಲ, ಗೋತ್ವದಲ್ಲಿ ಗೋವಿನಲ್ಲಿ ಅಶ್ವತ್ವ ಇಲ್ಲ. ಇದು ಇಷ್ಟೇ, ಅಲ್ಲಿಗೆ ಪರಿಮಿತವಾದದ್ದು. ಹೀಗೆ ಎಲ್ಲ ಪದಾರ್ಥಗಳಿಗೂ ಒಂದೊಂದು ಪದಾರ್ಥದಲ್ಲಿಯೇ ಪರಿಮಿತವಾಗಿರುವಂತಹದ್ದು ವಸ್ತು ಅವಚ್ಛೇದ ಅಂತ. ಹಾಗೆ ಇಲ್ಲದೆ ಇರುವುದು ಅನವಚ್ಛೇದ ಪರಮಾತ್ಮನಿಗೆ. ತದ್ವಿಪರ್ಯಯ ತದ್ ಅನವಚ್ಛೇದ, ವಿರುದ್ಧವಾದದ್ದು ಅನವಚ್ಛೇದ ಅಂತ ಹೇಳಲ್ಪಡುತ್ತೆ. ಸಹ ಯಥೋಕ್ತ ಪ್ರಕಾರ ಏವ, ಅವನು ಹೀಗೆ ಹೇಳಲ್ಪಟ್ಟಿದ್ದಾನೆ ಅಂತ ಹೇಳಿ ತತ್ರ ಪ್ರಥಮಂ ಕಾಲ ಅಪರಿಚ್ಛೇದಂ ವಿಸ್ತರೇಣ ವದನ್. ಈಗ ಕಾಲಾವಚ್ಛೇದವನ್ನು ಹೇಳ್ತಾರೆ ಮೊದಲು. ಕಾಲ ಪರಿಚ್ಛಿನ್ನಂ ವ್ಯಾವೃತ್ತಿಮಾಹ ರೂಪ ಇತಿ ಅಂತ ಹೇಳಿದ್ರು. ಕಾಲ ಪರಿಚ್ಛಿನ್ನ ವ್ಯಾವೃತ್ತಿಮಾಹ ಅಂತ ಹೇಳಿದ್ರು. ರೂಪ ವರ್ಣಾದಿ ನಿರ್ದೇಶ ವಿಶೇಷಣ ವಿವರ್ಜಿತ ಅಂತ ಹೇಳಿದ್ರು. ರೂಪ ಅನ್ನುವ ವಿಶೇಷಣವಿಲ್ಲ ಅವನಿಗೆ, ರೂಪ ಅನ್ನುವ ವಿಶೇಷಣವಿಲ್ಲ. ರೂಪ ಅಂತ ಹೇಳಿದ್ರೆ ಜಾತಿ ಅಂತ ಹೇಳಲ್ಪಡುತ್ತೆ. ಜಾತಿ ಗುಣವಚ ರೂಪಿಣಾಂ ರೂಪೇ ಇತಿ ವಚನಾತ್. ಜಾತಿ ಗುಣ ಎಲ್ಲ ರೂಪ ಹೇಳ್ಬೋದು ರೂಪನಿಗೆ ರೂಪ ಅಂತ ಹೇಳುವಾಗ. ವರ್ಣ ಅನ್ನೋದು ಗುಣವನ್ನು ತಿಳಿಸುತ್ತೆ. ವರ್ಣ ಅನ್ನೋದು ಬಿಳಿಯ ಗೋಡೆ ಅಂದರೆ ಬಿಳಿ ಅನ್ನೋದು ವರ್ಣವನ್ನು ಗುಣವನ್ನು ತಿಳಿಸುತ್ತೆ. ಅದಕ್ಕೆ ಹಾಗೆ ಒಂದು ಹಸುವಿಗೆ ಗೋತ್ವ ಅಂದರೆ ಅದು ರೂಪವನ್ನು ತಿಳಿಸೋದು, ಹಸುವಿನ ಜಾತಿ, ಮನುಷ್ಯತ್ವ, ಗೋತ್ವ ಮೊದಲಾದದ್ದು. ಈ ರೀತಿ ಇದು ಯಾವುದು ಅವನಿಗೆ ಇಲ್ಲ ಅಂತ ಹೇಳಲ್ಪಟ್ಟಿತು. ಆದಿ ಶಬ್ದೇನ ರೂಪ ವರ್ಣ ಆದಿ ಅನ್ನೋದ್ರಿಂದ ಕ್ರಿಯಾದಂಡ ಕುಂಡಲಾದಿ ದ್ರವ್ಯಂ ವಿಭಕ್ಷಿತಂ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಈ ರೀತಿ ಯಾವ ವಿಶೇಷಣವೂ ಇಲ್ಲ. ಇದೆಲ್ಲವೂ ಕೂಡ ಪೃಥಕ್ ಸಿದ್ಧವಾದ ವಿಶೇಷಣಗಳು.
ಇದ್ಯಾವುದೂ ಅವನಿಗೆ ಹೇಳೋಕ್ಕಾಗೋದಿಲ್ಲ ಪರಮಾತ್ಮನಿಗೆ ಅಂತ ಅರ್ಥ. ಕ್ರಿಯೆ, ದಂಡ, ಕುಂಡಲ ಇವುಗಳೆಲ್ಲ ವಿಶೇಷಣಗಳು. ಈ ಯಾವ ವಿಶೇಷಣವೂ ಇಲ್ಲ ಪರಮಾತ್ಮನಿಗೆ ಅಂತ ಹೇಳಿದ್ರು. ಅದಾದ ಮೇಲೆ ಮುಂದೆ ಎಲ್ಲ ಹೇಳ್ತಾರೆ ಅಲ್ಲಿ. ಅಂದರೆ ಇದೆಲ್ಲವೂ ಕೂಡ ರೂಪ ಮತ್ತು ವರ್ಣ ಮೊದಲಾದದೆಲ್ಲ ಕ್ರಿಯಾ, ದಂಡ, ಕುಂಡಲ ಮೊದಲಾದ ಪೃಥಕ್ ಸಿದ್ಧ ವಿಶೇಷಣಗಳು. ಯಾವ ವಿಶೇಷಣಗಳು ಇಲ್ಲದವನು ತದ್ವಾಚಿ ಶಬ್ದ ರೂಪವರ್ಣಾದಿ ನಿರ್ದೇಶ. ಈ ಒಂದು ಶಬ್ದಗಳಿಂದ ತಿಳಿಸುವಂತಹದ್ದು ಅದು ನೀಲವಾದದ್ದು ಅಂತ ಹೇಳಿದ್ರೆ ನೀಲ ಅಂತ ಹೇಳೋದು ಗುಣವನ್ನು ತಿಳಿಸುತ್ತೆ. ಅಶ್ವತ್ವ ಅಂತ ಹೇಳೋದು ಜಾತಿಯನ್ನು ತಿಳಿಸುವ ಶಬ್ದ. ಈ ರೀತಿ ಶಬ್ದಗಳೆಲ್ಲ ಅದನ್ನು ತಿಳಿಸುವ ಶಬ್ದಗಳು. ದಟ್ವಾಚಿ ಶಬ್ದ ರೂಪವರ್ಣಾದಿ ನಿರ್ದೇಶ. ವಿಶೇಷಣಾನಿ ರೂಪಾದೀನಿ ತಾನ್ಯೇವ. ವಿಶೇಷಣಗಳು ರೂಪ ಮೊದಲಾದದ್ದು ಅದುವೇ. ರೂಪವರ್ಣಾದಿವಾಚಿ ಶಬ್ದೈ ತದ್ವಾಚ್ಯ ರೂಪವರ್ಣಾದಿಭಿಶ್ಚ ವರ್ಜಿತ ಇತ್ಯರ್ಥ. ಎರಡರಿಂದಲೂ ಅವನು ಬಿಡಲ್ಪಟ್ಟಿದ್ದಾನೆ. ಅಂದರೆ ಅದು ಯಾವುದೋ ಅವನಿಗೆ ಹೀಗೆಯೇ ಅಂತ ಹೇಳೋಕ್ಕಾಗೋದಿಲ್ಲ. ಇದೇ ರೂಪ ಇದೇ ವರ್ಣ ಅಂತ ಹೇಳೋಕ್ಕಾಗೋದಿಲ್ಲ ಅವನಿಗೆ ಅಂತ ಅರ್ಥ. ಯಾವ ರೂಪದಲ್ಲಿ ಯಾವ ವರ್ಣ ಬೇಕಾದರೂ ಇರಬಹುದು. ಎಲ್ಲ ರೂಪವೂ ಎಲ್ಲ ವರ್ಣವೂ ಆಗ್ತಾನೆ. ಆದ್ದರಿಂದ ಇಷ್ಟೇ ಇದೇ ವರ್ಣ ಇದೇ ಜಾತಿ ಹೀಗೆ ಹೇಳೋಕ್ಕಾಗೋದಿಲ್ಲ ಅಂತ ಅರ್ಥ. ಅದಕ್ಕೆ ರೂಪವರ್ಣಾದಿ ಇತಿ ವರ್ಗಾದಿ ಅಂತಲೂ ಒಂದು ಪಾಠ ಇದೆ. ರೂಪವರ್ಗಾದಿ ವಿಶೇಷಣ ವಿವರ್ಜಿತ ಅಂತ ಹೇಳಿ. ರೂಪಂ ಪುನಃ ವರ್ಗ ಜಾತಿ ದೇವವರ್ಗೋ ಮನುಷ್ಯವರ್ಗ ಇತಿ ವರ್ಗರೂಪತ್ವಾತ್ ತಸ್ಯಾಹ ಗುಂಪು ಅಂತ ಹೇಳಿ ವರ್ಗ ಅನ್ನೋದು ಜಾತಿಯನ್ನು ಪಾಠಾಂತರ. ಯಥಾ ರೂಪವರ್ಣಾದಿ ಲಕ್ಷಣೈ ತತ್ತನ್ನಿರ್ದೇಶ ಲಕ್ಷಣೈಶ್ಚ ವಿಶೇಷಣೈ ವಿವರ್ಜಿತ ಅಂತ ಹೇಳಿದ್ರು. ಯಾವ ಒಂದು ವಿಶೇಷಣವು ಅವನಿಗೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಇದೇ ಅಪರಿಚ್ಛಿನ್ನ ಸ್ವರೂಪ ಅನ್ನೋದು ಹೀಗೆ ತಿಳಿಸುತ್ತೆ. ಇಷ್ಟೇ ಅವನಿಗೆ ಪರಿಚ್ಛಿನ್ನವಾದದ್ದು, ಇದೇ ರೂಪ ಅಷ್ಟೇ, ಈ ಜಾತಿ ಅಷ್ಟೇ ಸೇರೋ ಪದಾರ್ಥ. ಲೋಕದಲ್ಲಿ ಎಲ್ಲ ಪದಾರ್ಥಗಳು ಯಾವುದೋ ಒಂದು ಜಾತಿಗೆ ಸೇರಿದೆ. ಒಂದು ಪದಾರ್ಥ ಅನೇಕ ಜಾತಿಗೆ ಸೇರೋದಿಲ್ಲ. ಒಂದು ಪದಾರ್ಥಕ್ಕೆ ಒಂದೇ ಜಾತಿ. ಲೋಕದಲ್ಲಿ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಜಾತಿಗೆ ಸೇರೋದು ಕ್ಲಾಸ್ ಅಂತ ಹೇಳೋದು. ಅದಕ್ಕೆ ಒಂದು ವಿಶೇಷವಾದ ಜಾತಿ ಇರುತ್ತೆ, ಆ ಜಾತಿಗೆ ಸೇರಿದ ಪದಾರ್ಥಗಳು. ಈ ರೀತಿ ಎಲ್ಲಕ್ಕೂ ಕೂಡ ಪರಿಚ್ಛಿನ್ನವಾದ ಜಾತಿ ವರ್ಣಗಳು ಇದೆಲ್ಲ ಇರುತ್ತೆ. ಒಂದು ವರ್ಣ ಇದ್ದರೆ ಆ ವರ್ಣದಲ್ಲಿರುತ್ತೆ. ಈ ರೀತಿ ಪರಮಾತ್ಮನಿಗೆ ಈ ರೀತಿ ಇದೇ ವರ್ಣ ಇದೇ ಜಾತಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ಅವನ ಪರಿಚ್ಛಿನ್ನ ಸ್ವಭಾವವನ್ನು ತಿಳಿಸುತ್ತೆ ಅಂತ ಹೇಳೋದು. ಅದಾದ ಮೇಲೆ ಲೋಕದಲ್ಲಿ ಎಲ್ಲ ಪದಾರ್ಥಗಳಿಗೂ ಪರಿಣಾಮ ಉಂಟಾಗುತ್ತೆ. ಪರಿಣಾಮಗಳು 6 ವಿಧವಾದ ಪರಿಣಾಮಗಳು ಹೇಳಲ್ಪಟ್ಟಿದೆ. ಅದಕ್ಕೆ ಷಡ್ಭಾವ ವಿಕಾರ ಅಂತ ಹೇಳ್ತಾರೆ. 6 ವಿಧವಾದ ಭಾವ ಪದಾರ್ಥಗಳಲ್ಲಿ ಉಂಟಾಗುವ ವಿಕಾರಗಳು. ಅದು ಇಲ್ಲಿ ಅವನಿಗೆ ಇಲ್ಲ ಅಂತ ಹೇಳುತ್ತೆ. ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ಜನ್ಮಭಿ ವರ್ಜಿತ. ಅಷ್ಟಿವರೆಗೆ ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ಜನ್ಮಭಿ ವರ್ಜಿತ. ಇಲ್ಲಿ ಅಪಕ್ಷಯ ವಿನಾಶ ಪರಿಣಾಮ ವೃದ್ಧಿ. ಪರಿಣಾಮ ವೃದ್ಧಿ ಸೇರಿದ್ರೆ ಪರಿಣಾಮರ್ಧಿ ಆಗುತ್ತೆ ಸಂಧಿಯಾದಾಗ. ವೃದ್ಧಿ ಅಂದರೆ ಅಭಿವೃದ್ಧಿ ಹೊಂದೋದು. ಪರಿಣಾಮ ವೃದ್ಧಿ ವರ್ಧತೆ ಅಂತ ಹೇಳೋದು. ಜನ್ಮಭಿಹಿ ಅನ್ನೋದ್ರಿಂದ ಎರಡು ಸೇರ್ಕೊಂಡ್ಬಿಟ್ಟಿದೆ. ಅಪಕ್ಷಯ ವಿನಾಶ ಎಲ್ಲ ಜಾಯತೆ ಅಸ್ಥಿ ಜಾಯತೆ ಎರಡು ಕೂಡ ಜನ್ಮಭಿಹಿ ಸೇರಿದೆ. ಜನ್ಮಭಿಹಿಲಿ ಎರಡು, ಅಸ್ಥಿ ಜಾಯತೆ ಅನ್ನುವಂಥದ್ದು ಎರಡು. ಪರಿಣಾಮ ವೃದ್ಧಿಯಿಂದ ಅಪಕ್ಷೀಯತೆ ವರ್ಧತೆ ಅಂತ ಹೇಳೋದು ಎರಡು. ಅಪಕ್ಷಯ ವಿನಾಶ ನಶ್ಯತಿ ಅಂತ ಹೇಳೋದು. ಅಪಕ್ಷೀಯತೆ ನಶ್ಯತಿ. ಪರಿಣಾಮತಿ ಅಂತ ಹೇಳೋದು. ಪರಿಣಾಮವನ್ನು ಹೊಂದುತ್ತೆ, ವರ್ಧಿಸುತ್ತೆ. ಜನ್ಮವಿಲ್ಲ, ಅಸ್ಥಿ ಅಂತ ಮತ್ತೆ ಮತ್ತೆ ಉಂಟಾಗೋದಿಲ್ಲ. ಸಂಸಾರದಲ್ಲಿ ಬರ್ತಾ ಇರೋದು. ಒಂದು ಉಂಟಾದಾಗ ಘಟಃ ಅಸ್ಥಿ ಅಂತ ಹೇಳ್ತೀವಿ. ಘಟ ಒಡೆದ್ರೆ ಘಟಃ ನಷ್ಟ ಅಂತ ಹೇಳ್ತೀವಿ. ಅಸ್ತಿತ್ವ ಅನ್ನೋದೇ ಒಂದು ಭಾವ. ಅದಕ್ಕೆ ಒಂದು ವಿಧವಾದ ಭಾವ, ಒಂದು ವಿಧವಾದ ಎಕ್ಸಿಸ್ಟೆನ್ಸ್, ಇರುವಿಕೆ. ಹಾಗೆಯೇ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅಂತ 6 ಭಾವವಿಕಾರಗಳು. ಅಸ್ಥಿ ಜಾಯತೆ ಅನ್ನೋದು ಜನ್ಮಭಿಹಿ ಅನ್ನೋದ್ರಿಂದ ತಿಳಿಸುತ್ತೆ. ಜನ್ಮದಿಂದ 2. ವಿಪರಿಣಮತೆ ವರ್ಧತೆ ವಿಪರಿಣಮತೆ ಅಂತ ಹೇಳೋದು ಪರಿಣಾಮ ವೃದ್ಧಿ ಶಬ್ದಗಳು ತಿಳಿಸುತ್ತೆ. ಅಪಕ್ಷೀಯತೆ ನಶ್ಯತಿ ಅನ್ನೋದು ಅಪಕ್ಷಯ ವಿನಾಶ ಶಬ್ದಗಳು ತಿಳಿಸುತ್ತೆ. ಈ 6 ಭಾವವಿಕಾರಗಳು ಇದ್ಯಾವುದರಿಂದಲೂ ಎಲ್ಲರಿಂದಲೂ ವರ್ಜಿತ ಅಂತ ಹೇಳಿದ್ರು. ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ಜನ್ಮಭಿ ವರ್ಜಿತ. ಇದ್ಯಾವ ಎಲ್ಲಗಳಿಂದಲೂ ಬಿಡಲ್ಪಟ್ಟವನು ಪರಮಾತ್ಮ ಅಂತ ಹೇಳಿದ್ರು. ಅಪಕ್ಷಯ ಇತಿ ಜನ್ಮಶಬ್ದ ಜಾಯತೆ ಅಸ್ತಿ ಇತಿ ವಿಕಾರದ್ವಯಸ್ಯ
ಉಪಲಕ್ಷಣಾರ್ಥ. ಜಾಯತೆ ಅಸ್ತಿ ಎರಡನ್ನು ತಿಳಿಸುತ್ತೆ. ಅಪಕ್ಷಯಾದಿ ವರ್ಜಿತತ್ವಾತ್ ತದ್ವಾಚಿ ಶಬ್ದ ಅಗೋಚರ ಚ ಇತಿ ಸಿದ್ಧಂ. ಅದರಿಂದಲೂ ಅದು ತಿಳಿಸುತ್ತೆ. ಘಟೋ ನಷ್ಟ ಅಂತ ಹೇಳುವ ಹಾಗೆ ಪರಬ್ರಹ್ಮನಿಗೆ ಎಂದು ನಷ್ಟ ಅಂತ ಶಬ್ದ ಪ್ರಯೋಗವೇ ಬರೋದಿಲ್ಲ. ಪರಬ್ರಹ್ಮ ನಷ್ಟಂ ಅಂತ ಯಾರೂ ಹೇಳೋದಿಲ್ಲ, ಹೇಳೋದಕ್ಕೆ ಸಾಧ್ಯವಿಲ್ಲ ಅವನಿಗೆ. ಅದನ್ನು ತಿಳಿಸುವ ಶಬ್ದಗಳಿಂದಲೂ ಅವನು ಗೋಚರವಾಗುವುದಿಲ್ಲ, ಅಪಕ್ಷಯ ವಿನಾಶ ಮೊದಲಾದವುಗಳಿಂದ. ಹಾಗೆ ತರ್ಹಿ ಕಥಂ ವಕ್ತುಂ ಶಕ್ಯತೆ, ಅಲ್ಲಿ ಪ್ರಶ್ನೆ ಬರುತ್ತೆ. 6 ವಿಧವಾದ ಭಾವವಿಕಾರದಿಂದಲೇ ಯಾವುದೇ ಪದಾರ್ಥ ಹೇಳಕ್ಕೆ ಸಾಧ್ಯ ಲೋಕದಲ್ಲಿ. 6 ವಿಧವಾದ ಭಾವವಿಕಾರದಿಂದಲೂ ವರ್ಜಿತ ಅಂತ ಹೇಳಿದ್ರೆ ಅವನು ಯಾವ ಶಬ್ದ ಹೇಳೋಕ್ಕೆ ಸಾಧ್ಯವಿಲ್ಲವೇ? ಅವಾಚ್ಯತ್ವ ಅನ್ನೋದು ಬಂದುಬಿಡುತ್ತೀಯ ಪರಮಾತ್ಮನಿಗೆ ಅಂದರೆ ಶಕ್ಯತೆ ವಕ್ತುಂ ಹೇಳ್ತಾರೆ ಪರಾಶರರು, ಹೇಳಕ್ಕೆ ಸಾಧ್ಯ. ಅವಾಚ್ಯತ್ವವಿಲ್ಲ ಪರಮಾತ್ಮನಿಗೆ, ಶಕ್ಯತೆ ವಕ್ತುಂ. ಹೇಗೆ ಹೇಳಬೇಕು? ಎಸ್ ಸದಾ ಸ್ಥಿತಿ ಕೇವಲಂ, ಯಾವಾಗಲೂ ಇದ್ದಾನೆ ಅಂತ ಹೇಳ್ಬೋದೇ ಹೊರತು ಹೀಗೆ ಇದ್ದಾನೆ, ಇಲ್ಲಿಯೇ ಇದ್ದಾನೆ, ಈ ರೂಪದಲ್ಲಿಯೇ ಇದ್ದಾನೆ, ಈ ಜಾತಿಯಲ್ಲಿದ್ದಾನೆ, ಈ ಪ್ರಕಾರದಲ್ಲಿದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಪ್ರಕಾರದಲ್ಲಿ ಎಲ್ಲಿ ಬೇಕಾದರೂ ಯಾವ ಕಾಲದಲ್ಲಿ ಎಲ್ಲ ದೇಶದಲ್ಲಿಯೂ ಎಲ್ಲ ಕಡೆಯೂ ಇರುವ ಶಕ್ತಿ ಇದೆ ಅವನಿಗೆ, ಸರ್ವಶಕ್ತಿ ಆದವನು. ಇದು ಅವನ ಅಪರಿಚ್ಛಿನ್ನವಾದ ಸ್ವರೂಪವನ್ನು ತಿಳಿಸುತ್ತೆ ಪರಮಾತ್ಮನಿಗೆ. ಆದ್ದರಿಂದ ಇದು ಯಾವುದರಿಂದಲೂ ಹೇಳಕ್ಕಾಗದೆ ಹೋದರೆ, ಷಡ್ಭಾವ ವಿಕಾರವಿಲ್ಲದೆ ಹೋದರೆ ಕಥಂ ವಕ್ತುಂ ಶಕ್ಯತೆ ಅಂದರೆ ಶಕ್ಯತೆ ವಕ್ತುಂ ಯಸ್ ಸದಾ ಸ್ಥಿತಿ ಕೇವಲಂ, ಕೇವಲ ಶಬ್ದೇನ. ಅಪಕ್ಷಯಾದಿ ಶಬ್ದ, ಅಪಕ್ಷಯಾದಿ ವಾಚಕ ಶಬ್ದ ವ್ಯಾವೃತ್ತಿ ಅಂತ ಹೇಳಿದ್ರು. ಕೇವಲ ಅಸ್ಥೀತಿ ಕೇವಲಂ ಅಂತ. ಹಾಗೆ ಕೇವಲಂ ಅಸ್ಥಿ ಅಷ್ಟೇ. ಅವನಿಗೆ ಅಸ್ಥಿ ಜಾಯತೆ ಮೊದಲಾದ ಯಾವ ಶಬ್ದಗಳು ಅವನಿಗೆ ಹೇಳೋಕ್ಕಾಗೋದಿಲ್ಲ. ಕೇವಲಂ ಅಸ್ಥಿ ಅಂದರೆ ಇದ್ದೇ ಇದ್ದಾನೆ, ಅವನು ಇಲ್ಲದೆ ಇರುವ ಕಾಲವೇ ಇಲ್ಲ ಅಂತ ಅರ್ಥ. ಸದಾ ಇತ್ಯನೇನ ಕದಾಚಿತ್ ಕಾದಾಚಿತ್ಕ ಅಸ್ತಿತ್ವ ವ್ಯಾವೃತ್ತಿ. ಯಾವುದೋ ಒಂದು ಕಾಲದಲ್ಲಿ ಇದ್ದ ಅನ್ನೋದು ಸದಾ ಅನ್ನೋದು ತಳ್ಳಿ ಹಾಕುತ್ತೆ. ಕಾದಾಚಿತ್ಕ ಅಸ್ತಿತ್ವ, ಯಾವುದೋ ಒಂದು ಸಮಯದಲ್ಲಿ ಇದ್ದ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಸಮಯದಲ್ಲಿಯೂ ಇದ್ದಾನೆ. ಹೀಗೆ ಕಾಲ ಪರಿಚ್ಛೇದವತಾಂ ಜಾತ್ಯಾದಿ ಕಲ್ಪನಾನ್ವಯ ಅಪಕ್ಷಯಾದಿ ಅನ್ವಯಶ್ಚ ತದುಭಯ ವಾಚಿ ಶಬ್ದಗೋಚರತ್ವಂಚ ದೃಷ್ಟಂ. ಕಾಲ ಪರಿಚ್ಛೇದವನ್ನು ಯಾರ್ಯಾವ ಪದಾರ್ಥಗಳು ಹೊಂದಿದೆಯೋ ಆ ಎಲ್ಲ ಪದಾರ್ಥಗಳಿಗೂ ಕೂಡ ಜಾತಿ ಮೊದಲಾದ ಕಲ್ಪನೆ ಉಂಟಾಗುತ್ತೆ, ಅಪಕ್ಷಯ ಮೊದಲಾದ ಅನ್ವಯ ಉಂಟಾಗುತ್ತೆ. ಇದು ಯಾವುದು ಕೂಡ ಅದೆರಡನ್ನು ತಿಳಿಸುವ ಶಬ್ದಗಳಿಂದಲೂ ಗೋಚರರಾಗ್ತಾರೆ. ಆದ್ದರಿಂದ ಇದ್ಯಾವುದು ಕೂಡ ಪರಮಾತ್ಮನಿಗೆ ಇಲ್ಲ ಅನ್ನೋದು ತಿಳಿಯುತ್ತೆ. ತದಭಾವಾತ್ ಬ್ರಹ್ಮ ಕಾಲ ಪರಿಚ್ಛಿನ್ನಂ ಇತ್ಯುಕ್ತಂ. ಇಲ್ಲಿ ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ಜನ್ಮಭಿ ವರ್ಜಿತ ಶಕ್ಯತೆ ವಕ್ತುಂ ಸದಾ ಸ್ಥಿತಿ ಕೇವಲಂ ಅನ್ನೋದ್ರಿಂದ ಕಾಲ ಅಪರಿಚ್ಛಿನ್ನತ್ವ ಅನ್ನೋದು ಹೇಳಲ್ಪಡುತ್ತೆ. ಪರಮಾತ್ಮನಿಗೆ ಕಾಲ ಅಪರಿಚ್ಛಿನ್ನತ್ವ. ಯಾಕೆಂದರೆ ಕಾಲದ ಪರಿಮಿತಿಯನ್ನು ಹೊಂದಿರುವ ಎಲ್ಲ ಪದಾರ್ಥಗಳಿಗೂ ಜಾತಿ ಮೊದಲಾದದ್ದು ಹೇಳಲ್ಪಡುತ್ತೆ. ಅಪಕ್ಷಯ ವಿನಾಶ ಮೊದಲಾದ ಭಾವವಿಕಾರಗಳು ಉಂಟಾಗುತ್ತೆ. ಆ ಶಬ್ದಗಳು ಕೂಡ ಅದರಿಂದ ತಿಳಿಸಲ್ಪಡುತ್ತೆ. ಆ ಶಬ್ದಗಳು ಆ ಪದಾರ್ಥಗಳಲ್ಲಿ ಅನ್ವಯಿಸುತ್ತೆ. ಯಾವುದೂ ಇಲ್ಲದವನು ಪರಮಾತ್ಮ ಕಾಲ ಅಪರಿಚ್ಛಿನ್ನನಾದ ಸ್ವರೂಪ ಅವನದು ಅನ್ನೋದು ಅವನ ಸ್ವರೂಪವನ್ನು ಮುಂದೆ ವರ್ಣನೆ ಮಾಡ್ತಾರೆ. ಇಂತಹ ಸದಾ ಸ್ಥಿತಿ ಕೇವಲ ಅಂತ ಹೇಳಿದ ಪರಮಾತ್ಮನ ಸ್ವರೂಪವನ್ನು ಹೇಗೆ ಹೇಳೋದು ಅಂದರೆ ಸರ್ವತ್ರ ಸೌ ಸಮಸ್ತಂಚ ವಸತ್ಯತ್ರೇತಿ ವಯ್ಯತಃ ತತಸ್ಸ ವಾಸುದೇವೇತಿ ವಿದ್ಬದ್ಧಿ ಪರಿಪಠ್ಯತೆ ತದ್ಬ್ರಹ್ಮ ತತ್ಪರಮಂ ನಿತ್ಯಂ ಅಜಮಕ್ಷಯಮವ್ಯಯಂ ಏಕಸ್ವರೂಪಂ ಚ ಸದಾ ಹೇಯಾಭಾವಾಚ್ಚ ನಿರ್ಮಲಂ. ಪರಮಾತ್ಮನ ಉಭಯಲಿಂಗತ್ವ ಅದ್ಭುತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅವನ ಸರ್ವವ್ಯಾಪ್ತಿ, ಸರ್ವಾಂತರ್ಯಾಮಿತ್ವ, ಉಭಯಲಿಂಗತ್ವ ಇದನ್ನೆಲ್ಲ ಹೇಳುವ ಶ್ಲೋಕಗಳು. ವಿಷ್ಣು ಪರಮಾತ್ಮ ಸ್ವರೂಪವನ್ನು ಅದ್ಭುತವಾಗಿ ನಿರೂಪಣೆ ಮಾಡುವಂತಹ ಪುರಾಣ ವಿಷ್ಣು ಪುರಾಣದಲ್ಲಿ ಸರ್ವತ್ರ ಅಸೌ ಸಮಸ್ತಂಚ ವಸತಿ ಅತ್ರೇತಿ ವಯ್ಯತಃ. ಸರ್ವತ್ರ ಅಸೌ ವಸತಿ, ಸಮಸ್ತಂಚ ಅತ್ರ ವಸತಿ, ಸಮತ್ರಂಚ ಅತ್ರ ವಸತಿ. ಆದರೆ ಎಲ್ಲವೂ ಆಯಿತು ಅಲ್ಲಿಗೆ. ಅವನಿಗೆ ಸರ್ವತ್ರ ಅಸೌ ವಸತಿ, ಸಮಸ್ತಂಚ ಅತ್ರ ವಸತಿ. ಇವನು ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲವೂ ಇವನಲ್ಲಿ ಇದೆ. ಎರಡೂ ಕೂಡ ಅಲ್ಲಿ ಆಧಾರಾಧೇಯ ಭಾವ, ಇಲ್ಲಿ ಶರೀರಾತ್ಮ ಭಾವ, ಅಂತರ್ಯಾಮಿಯಾಗಿ ಎಲ್ಲದರಲ್ಲಿಯೂ ಇದ್ದಾನೆ. ಎಲ್ಲವೂ ಇವನ ಆಧಾರದಲ್ಲಿಯೇ ಇದೆ. ಆದ್ದರಿಂದ ಸರ್ವತ್ರ ಅಸೌ ವಸತಿ, ಎಲ್ಲ ಕಡೆಯೂ ಇದ್ದಾನೆ ಇವನು. ಸಮಸ್ತಂಚ ಅತ್ರ ವಸತಿ, ಎಲ್ಲವೂ ಇವನಲ್ಲಿಯೇ ಇದೆ. ತತಃ ಅದರಿಂದಲೇ ವಾಸುದೇವ ಇತಿ ಪರಿಪಠ್ಯತೆ.
ವಾಸುದೇವ ಅನ್ನುವ ಶಬ್ದ ವ್ಯುತ್ಪತ್ತಿಯೇ ಹಾಗೆ. ವಸತಿ, ಸರ್ವತ್ರ ವಸತಿ ಇತಿ ವಾಸು ಅಂತ, ವಾಸು ದೇವ ಅನ್ನುವ ಶಬ್ದದಿಂದ ವ್ಯುತ್ಪತ್ತಿಯನ್ನು ಹೇಳ್ತಾರೆ ಇಲ್ಲಿ. ನಾಮ ನಿರ್ವಚನ ಮುಖೇನ ದೇಶ ಪರಿಚ್ಛೇದ ಮಾಹ ಸರ್ವತ್ರ. ಈಗ ಕಾಲ ಪರಿಚ್ಛೇದವನ್ನು ಹೇಳಿದ್ರು, ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ಜನ್ಮದ್ಭಿಹಿ ಅನ್ನೋ ಶ್ಲೋಕದಲ್ಲಿ. ಈಗ ದೇಶ ಅಪರಿಚ್ಛೇದವನ್ನೇ ಹೇಳ್ತಾರೆ. ಸರ್ವತ್ರಾಸು ಸಮಸ್ತಂಚ ವಸತ್ಯತ್ರೇತಿ ವಯ್ಯತಃ. ಇದುವೇ ವಾಸುದೇವ ಶಬ್ದವು ಒಂದು ವ್ಯಾಪಕ ಮಂತ್ರದಲ್ಲಿ ಬರುತ್ತೆ. ದ್ವಾದಶ ದ್ವಾದಶಾಕ್ಷರಿ, ವಾಸುದೇವ ದ್ವಾದಶಾಕ್ಷರಿ ಅಂತ ಹೇಳೋದು ಅವನಿಗೆ ವ್ಯಾಪಕ ಮಂತ್ರ ಒಂದು. ಅದರಲ್ಲಿ ಬರುವಂತಹ ಆ ಮಂತ್ರದ ಅರ್ಥವನ್ನು, ವಾಸುದೇವ ಶಬ್ದದ ವ್ಯುತ್ಪತ್ತಿಯನ್ನು ಹೇಳಿ ಅದರಿಂದ ಇನ್ನು ದೇಶ ಅಪರಿಚ್ಛೇದವನ್ನು ಹೇಳ್ತಾರೆ. ಸರ್ವತ್ರ ಇತಿ ಬ್ರಹ್ಮಣೋ ಹಿ ತ್ರಿವಿಧ ಅಪರಿಚ್ಛೇದ. ಮೂರು ವಿಧವಾದ ಅಪರಿಚ್ಛೇದ ಪರಬ್ರಹ್ಮನಿಗೆ. ಕಥಮತ್ರ ವಾಸುದೇವಸ್ಯ ಅಪರಿಚ್ಛೇದ ಉಚ್ಯತೆ. ವಾಸುದೇವನಿಗೆ ಹೇಗೆ ಅಪರಿಚ್ಛೇದ ಹೇಳ್ತೀರಾ? ದೇಶ ಪರಿಚ್ಛೇದ ಎಲ್ಲ ಕಡೆಯೂ ಇದ್ದಾನೆ, ಎಲ್ಲವೂ ಇಲ್ಲಿ ಇದೆ ಅಂತ ಹೇಳಿ ದೇಶ ಪರಿಚ್ಛೇದ ಹೇಳಿದ್ರು. ವಾಸುದೇವನಿಗೆ ಹೇಗೆ ಹೇಳಕ್ಕೆ ಸಾಧ್ಯ? ಬ್ರಹ್ಮನಿಗೆ ತಾನೇ ಅಂದರೆ ತತ್ ಬ್ರಹ್ಮ, ಅವನೇ ಬ್ರಹ್ಮ, ವಾಸುದೇವನೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಶಬ್ದವು ಇಲ್ಲಿ ನಪುಂಸಕಲಿಂಗ, ಆದ್ದರಿಂದ ತತ್ಶಬ್ದ ಬಂದಿದೆ ಇಲ್ಲಿ. ವಾಸುದೇವ ವಾಸುದೇವ ಇತಿ ವಿದ್ವದ್ಭಿ ಪರಿಪಠ್ಯತೆ ಅಂತ, ಇದು ಪುಲ್ಲಿಂಗ ಶಬ್ದ ವಾಸುದೇವ ಅಂತ ಹೇಳೋದು. ಸಹ ವಾಸುದೇವ ಅಂತ ಹೇಳಿ ಇಲ್ಲಿ ತತ್ ಬ್ರಹ್ಮ ಅಂತ ಹೇಳ್ತಿರಲ್ಲ, ನಪುಂಸಕಲಿಂಗ, ಇದು ಬೇರೆ ಆಗಿರ್ಬೇಕಾ ಅಂತ ಹೇಳಿದ್ರೆ ಬ್ರಹ್ಮ ಶಬ್ದ ನಪುಂಸಕಲಿಂಗ, ಆದ್ದರಿಂದ ಇಲ್ಲಿ ತದ್ ಬ್ರಹ್ಮ ಅಂತ ಹೇಳಿದೆ. ವಾಸುದೇವ ಪರಾಮರ್ಶಿ ತತ್ಶಬ್ದಸ್ಯ ನಪುಂಸಕತ್ವ ಬ್ರಹ್ಮ ವಿಶೇಷಣತ್ವಾತ್. ತತ್ ಅಂತ ಹೇಳಿರೋದು ಸಹ ಅನ್ನೋದನ್ನೇ ವಿಶೇಷಣ, ಅದನ್ನೇ ತಿಳಿಸುತ್ತೆ. ವಾಸುದೇವನಿಗೆ ವಿಶೇಷಣ ತತ್ ಬ್ರಹ್ಮ ಅಂದರೆ ವಾಸುದೇವನನ್ನು. ಬ್ರಹ್ಮಶಬ್ದವು ಬ್ರಹ್ಮಶಬ್ದಕ್ಕೆ ವಿಶೇಷಣವಾಗಿದೆ. ತದ್ ಬ್ರಹ್ಮ, ಬ್ರಹ್ಮವು ನಪುಂಸಕ ಶಬ್ದ, ಆದ್ದರಿಂದ ಅಜಮಕ್ಷಯಮವ್ಯಯಂ ಇತ್ಯನೇನ ವಿಕಾರಾಂತರ ರಾಹಿತ್ಯಂಪಿ ಉಪಲಕ್ಷಿತಂ. ಅದರಿಂದ ಮುಂದೆ ಇಲ್ಲಿ ತದ್ ಬ್ರಹ್ಮ ಪರಮಂ ನಿತ್ಯಂ ಅಜಂ ಅಕ್ಷಯಂ ಅವ್ಯಯಂ. ಅಜಂ ಅಕ್ಷಯಂ ಅವ್ಯಯಂ ಅಂತ ಹೇಳಿದ್ರೆ ಎಲ್ಲವೂ ಕೂಡ ವಿಕಾರಾಂತರ ರಾಹಿತ್ಯಂ, ಯಾವ ಒಂದು ವಿಕಾರವೂ ಇಲ್ಲ ಅವನಿಗೆ. ತಸ್ಮಾತ್ ನಿತ್ಯಂ, ಆದ್ದರಿಂದಲೇ ತದ್ಬ್ರಹ್ಮ ಪರಮಂ ನಿತ್ಯಂ ಅಂತ ಹೇಳಿದ್ರು. ಅಜಂ ಅಕ್ಷಯಂ ಅವ್ಯಯಂ, ಆದ್ದರಿಂದ ನಿತ್ಯವಾದದ್ದು. ಏವಂ ಅಚಿದ್ವ್ಯಾವೃತ್ತಿ ಅಂತ ಹೇಳಿದ್ರು. ಅಚಿತಿಗೆ ಪರಿಣಾಮ ಉಂಟಾಗ್ತಾನೇ ಇರುತ್ತೆ ಅದಕ್ಕೆ. ಆದ್ದರಿಂದ ವಿಕಾರವೇ ಇಲ್ಲ ಪರಮಾತ್ಮನಿಗೆ, ಸ್ವರೂಪದಲ್ಲಿ ಆಗಲಿ ಸ್ವಭಾವದಲ್ಲಿ ಆಗಲಿ ಎಲ್ಲಿಯೂ ಇಲ್ಲ. ಆದ್ದರಿಂದ ಅವನಿಗೆ ಅಚಿತ್ತಿನಿಂದ ವ್ಯಾವೃತ್ತಿ. ಇದರಿಂದ ಹೇಯಾಭಾವಾಚ ನಿರ್ಮಲಂ ಇತಿ ಬದ್ಧವ್ಯಾವೃತ್ತಿ. ಹೇಯಾಭಾವಾಚ ನಿರ್ಮಲಂ ಅನ್ನೋದು ಬದ್ಧರಿಂದ ವ್ಯಾವೃತ್ತಿ ಪರಮಾತ್ಮನಿಗೆ. ಒಂದು ಕಾಲದಲ್ಲಿ ಹೇಯವಾದ ಪ್ರಕೃತಿ ಸಂಸರ್ಗವಿದೆ ಬದ್ಧ ಜೀವರಿಗೆ, ಆದ್ದರಿಂದ ಅವರಿಗೆ ಮತ್ತೆ ಇವನು ಸ್ವರೂಪತಃ ನಿರ್ಮಲನಾದವನು. ಒಂದು ಕಾಲದಲ್ಲಿ ದೋಷವಿದ್ದು ಆ ದೋಷ ಹೋಗಿ ಆಮೇಲೆ ಪರಿಶುದ್ಧನಾಗಿರುವಂಥದ್ದಲ್ಲ, ಸದಾ ನಿರ್ಮಲವಾಗಿಯೇ ಇರುವಂತಹವನು. ನಿತ್ಯರೂ ಹಾಗೆಯೇ ಇದ್ದಾರಲ್ಲ ಅಂದರೆ ಏಕಸ್ವರೂಪಂಚ ಸದಾ ಅನ್ನೋದು ತಳ್ಳಿ ನಿತ್ಯರಿಂದ ಸದಾ ನಿರ್ಮಲಂ ಅಂತಲೇ ಹೇಳ್ಬೋದು. ಮುಕ್ತವ್ಯಾವೃತ್ತಿ ಏಕಸ್ವರೂಪಂಚ ಇತಿ ನಿತ್ಯ ಸಿದ್ಧವ್ಯಾವೃತ್ತಿ ಅಂತ ಹೇಳಿದ್ರು. ಮುಕ್ತವ್ಯಾವೃತ್ತಿಯನ್ನು ಹೇಳ್ಬೋದು. ಸದಾ ನಿರ್ಮಲಂ ಅನ್ನೋದ್ರಿಂದಲೇ ಮುಕ್ತರಿಂದ ವ್ಯಾವೃತ್ತಿ. ಮುಕ್ತರು ಸದಾ ನಿರ್ಮಲರಲ್ಲ, ಒಂದು ಕಾಲದಲ್ಲಿ ಅವರಿಗೆ ದೋಷವಿತ್ತು, ಆಮೇಲೆ ಪರಿಶುದ್ಧರಾದರು. ಕರ್ಮ ಸಂಬಂಧ ವ್ಯಾವೃತ್ತಿ ಅಂದ ಅವರಿಂದ ಸದಾ ನಿರ್ಮಲಂ. ಏಕಸ್ವರೂಪಂಚ ಸದಾ ಹೇಯಾಭಾವಾಚ್ಯ ನಿರ್ಮಲಂ ಅಂದಾಗ ಹೇಯಾಭಾವ ಅನ್ನೋದ್ರಿಂದಲೇ ಹೇಯಾಭಾವಾಚ್ಯ ನಿರ್ಮಲಂ ಅಚಿತ್ ವ್ಯಾವೃತ್ತಿ. ಸದಾ ನಿರ್ಮಲಂ ಅನ್ನೋದು ಮುಕ್ತ ವ್ಯಾವೃತ್ತಿ. ಏಕಸ್ವರೂಪಂಚ ಅನ್ನೋದು ನಿತ್ಯರಿಂದ ವ್ಯಾವೃತ್ತಿ. ತೇಹಿ ಬಹವಃ, ಅನೇಕರಿದ್ದಾರೆ ನಿತ್ಯರು. ಬ್ರಹ್ಮತು ಸಮಾಭ್ಯಧಿಕರಹಿತಂ, ಬ್ರಹ್ಮವು ಸಮಾಭ್ಯಧಿಕರಹಿತವಾದದ್ದು. ಆದ್ದರಿಂದ ವಾಸುದೇವ ಏವಂ ವಿಧಂ ಪರಂ ಬ್ರಹ್ಮ ಇತ್ಯರ್ಥ. ತದ್ ಬ್ರಹ್ಮ ಪರಮಂ ಅಂತ ಹೇಳಿದ್ರು. ಅವನೇ ಸಮಾಭ್ಯರಹಿತನಾದವನು, ಸಮಾಭ್ಯಧಿಕರಹಿತನಾದವನು ಅಂತ ಹೇಳಿ ಏಕಸ್ವರೂಪಂಚ ಸದಾ ಹೇಯಾಭಾವಾಚ ನಿರ್ಮಲಂ ಅಂದತ್ತೆ. ಎಲ್ಲ ಇದರಿಂದಲೂ ಕೂಡ ಅಚೇತನ ಬದ್ಧ ಮುಕ್ತ ನಿತ್ಯರಿಂದ ಪರಮಾತ್ಮನಿಗೆ ವ್ಯಾವೃತ್ತಿ. ಸಕಲೇತರ ವಿಲಕ್ಷಣತ್ವ ಅನ್ನುವ ಪರಮಾತ್ಮ ಸ್ವರೂಪವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ತದ್ಬ್ರಹ್ಮ ಪರಮಂ ನಿತ್ಯಂ ಅಜಮಕ್ಷರಂ ಅವ್ಯಯಂ ಏಕಸ್ವರೂಪಂಚ ಸದಾ ಹೇಯಾಭಾವಾಚ ನಿರ್ಮಲಂ. ಇದರಲ್ಲಿ ಆ ಪರಮಾತ್ಮನ ಸಕಲೇತರ ವಿಲಕ್ಷಣತ್ವ,
ಅದನ್ನು ಅರ್ಥ ಮಾಡಿದ್ರು. ಯದ್ವಾ ಅಜಂ ಜಾಯತೆ ಅಸ್ತಿ ಇತಿ ವಿಕಾರದ್ವಯ ವಿದಾಸಃ. ಅಜಂ ಅಕ್ಷಯಂ ಅವ್ಯಯಂ ಎಂದರೂ ತಿಳಿಸ್ತಾರೆ ಇಲ್ಲಿ. ಅಸ್ತಿ ಜಾಯತೆ ಷಡ್ಭಾವ ವಿಕಾರ ರಾಹಿತ್ಯವನ್ನು ಹೇಳ್ತಾರೆ ಇಲ್ಲಿ. ಅಕ್ಷಯಂ ಅವ್ಯಯಂ ಇತಿ ಅಪಕ್ಷಯ ವಿನಾಶ ನಿಷೇಧ. ಏಕಸ್ವರೂಪಂ ಇತಿ ವಿಪರಿಣಮತೆ ವಿವರ್ಧತೆ ಇತಿ ಮಧ್ಯಮ ವಿಕಾರದ್ವಯ ನಿವೃತ್ತಿ. ಪರಮಂ ಇತಿ ನಿತ್ಯ ಸೂರಿ ವ್ಯಾವೃತ್ತಿ ಅನ್ಯತೆ ತುಲ್ಯಂ. ಷಡ್ಭಾವ ವಿಕಾರವನ್ನೆಲ್ಲ ಇಲ್ಲಿ ಹೇಳ್ಬೋದು ಅಂತ ಹೇಳಿದ್ರು. ಅಕ್ಷಯಂ ಅಜಂ ಅನ್ನೋದ್ರಿಂದಲೇ ಅವನಿಗೆ ಜನ್ಮಬಿಹಿ ಅಂತ ಹೇಳಿರೋದು. ಅದಕ್ಕೆ ಸಮಾನವಾಗಿ ಜನ್ಮವಿಲ್ಲ, ಜಾಯತೆ ಅಸ್ತಿ ಎನ್ನುವ ವಿಕಾರಗಳು ಇಲ್ಲ. ಅಪಕ್ಷಯಂ ಅಕ್ಷಯಂ ಅವ್ಯಯಂ ಅನ್ನೋದ್ರಿಂದಲೇ ಅಪಕ್ಷಯ ವಿನಾಶವಿಲ್ಲ ಅವನಿಗೆ, ಎಂದಿಗೂ ವ್ಯಯವಾಗದೆ ಅವನು, ಕ್ಷಯವೇ ಆಗದೆ ಇರುವಂತಹ ಅವನು. ಏಕಸ್ವರೂಪಂ ಅನ್ನೋದರಿಂದ ಪರಿಣಾಮವಿಲ್ಲ, ವರ್ಧಿಸೋದಿಲ್ಲ, ಪರಿಣಮತೆ ವಿವರ್ಧತೆ ಅನ್ನುವಂತಹ ಮಧ್ಯಮ ವಿಕಾರದ್ವಯ ನಿವೃತ್ತಿ ಇಂದ ಅಂದರೆ ಷಡ್ಭಾವ ವಿಕಾರಗಳು ಕೂಡ ಹೇಳ್ಬೋದು ಇದರಲ್ಲಿ, ಅದರ ರಾಹಿತ್ಯ. ಪರಮಂ ಅನ್ನೋದು ನಿತ್ಯ ಸೂರ್ಯ ವ್ಯಾವೃತ್ತಿ. ಈ ರೀತಿ ಎಲ್ಲ ಸಕಲೇತರ ವಿಲಕ್ಷಣತ್ವ ಅನ್ನೋದು ಪರಮಾತ್ಮನಿಗೆ ಇದರಲ್ಲಿ ನಮಗೆ ಹೇಳಲ್ಪಟ್ಟಿದೆ ಈ ಶ್ಲೋಕದಲ್ಲಿ. ತದ್ಬ್ರಹ್ಮ ಪರಮಂ ನಿತ್ಯಂ ಅಜಮಕ್ಷರಮವ್ಯಯಂ ಏಕಸ್ವರೂಪಂಚ ಸದಾ ಹೇಯ ಭಾವಾಚ್ಯ ನಿರ್ಮಲಂ. ಶ್ಲೋಕಗಳಲ್ಲಿ ಎಷ್ಟು ವಿಶೇಷವಾದ ಅರ್ಥಗಳಿದೆ ಅನ್ನೋದನ್ನು ಅದ್ಭುತವಾಗಿ ತಿಳಿಸ್ತಾರೆ. ಇದಕ್ಕೆ ಎಂಗಳ ಆಳ್ವಾನ್ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರು ಎಂಗಳ ಆಳ್ವಾನ್ ಅವರು ಸುದರ್ಶನ ಸೂರಿಗಳಿಗಿಂತ ಹಿಂದೆ ಇದ್ದವರು. ಸುದರ್ಶನ ಸೂರಿಗಳ ಆಚಾರ್ಯರು ನಡಾದುರಮ್ಮಾಳ್. ನಡಾದುರಮ್ಮಾಳ್ಗೆ ಆಚಾರ್ಯರಾದವರು ವಿಷ್ಣು ಚಿತ್ತರು ಎಂಗಳ ಆಳ್ವಾನ್ ಅಂತ. ಅವರು ವಿಷ್ಣು ಪುರಾಣಕ್ಕೆ ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾರೆ. ಆ ವ್ಯಾಖ್ಯಾನವು ಅವರಿಗೆ ನೇರವಾಗಿ ಅವರು ಪಿಳ್ಳಾನ್ ಶಿಷ್ಯರು. ಆದ್ದರಿಂದ ಭಾಷ್ಯಕಾರರಿಂದ ಒಂದು ಅವರ ಶಿಷ್ಯರು ಪಿಳ್ಳಾನ್, ಅವರ ಶಿಷ್ಯರು ವಿಷ್ಣು ಚಿತ್ತರು. ಅವರು ಬರೆದಿರೋ ವ್ಯಾಖ್ಯಾನ ಇದೆಲ್ಲವೂ ಕೂಡ ಅದಕ್ಕೆ ಅನುಗುಣವಾಗಿಯೇ ಇದೆ. ಸುದರ್ಶನ ಸೂರಿಗಳು ಅದಾದ ಮೇಲೆ ಅವರಿಂದ ನಡಾದುರಮ್ಮಾಳ್ ವ್ಯಾಖ್ಯಾನ ಅದನ್ನೆಲ್ಲ ಅಧ್ಯಯನ ಮಾಡಿ ಅವರಲ್ಲಿ ಪೂರ್ಣವಾಗಿ ವಿಷ್ಣು ಚಿತ್ತರಲ್ಲಿ ಅದನ್ನು ಕಾಲಕ್ಷೇಪ ಹೇಳಿದಾಗ ಅವರಿಗೆ ಶಿಷ್ಯರಾಗಿದ್ದವರು ಸುದರ್ಶನ ಸೂರಿಗಳು. ಅವರು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ವೇದಾರ್ಥ ಸಂಗ್ರಹದಲ್ಲಿ ವಿಷ್ಣು ಪುರಾಣದ ಶ್ಲೋಕಗಳಿಗೆ. ಇದೆಲ್ಲ ಕೂಡ ಒಂದಕ್ಕೊಂದಕ್ಕೆ ಅದೇ ರೀತಿಯಲ್ಲಿಯೇ ಬರುತ್ತೆ. ಪೂರ್ವಾಚಾರ್ಯರುಗಳಿಗೆ ಅನುಗುಣವಾಗಿ ಭಾಷಿಕಾರರು ಹೇಳಿರೋದನ್ನೇ ವಿಷ್ಣು ಚಿತ್ತರು ಹೇಳಿದ್ರು, ಅದಕ್ಕೆ ಅನುಗುಣವಾಗಿ ಸುದರ್ಶನ ಸೂರಿಗಳು ಹೇಳ್ತಾ ಇದ್ದಾರೆ. ಅದು ತಿಳಿಯುತ್ತೆ ಸ್ಪಷ್ಟವಾಗಿ ನಮಗೆ. ಇದೆಲ್ಲ ಅದ್ಭುತವಾಗಿ ಇನ್ನೂ ವಿಷ್ಣು ಪುರಾಣದಲ್ಲಿ ಮುಂದೆ ಇನ್ನೂ ಅನೇಕ ಶ್ಲೋಕಗಳನ್ನು ತೆಗೆದು ಪರಮಾತ್ಮ ಸ್ವರೂಪವನ್ನೆಲ್ಲ ಹೇಳ್ತಾರೆ. ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ ಅನ್ನೋದೆಲ್ಲ ಇಲ್ಲಿ ಹೇಳಿದ್ರು. ಆ ಪರಮಾತ್ಮನಿಗೆ ವಸ್ತು ಅಪರಿಚ್ಛೇದತ್ವ, ಆಶ್ಚರ್ಯ ಗುಣಗಳಿದೆ, ಉಭಯಲಿಂಗ ವಿಶಿಷ್ಟತ್ವವಿದೆ, ಜಗತ್ ಸಾಮಾನಾಧಿಕರಣ್ಯ, ಇದೆಲ್ಲ ಒಂದೊಂದನ್ನು ಕೂಡ ಅನೇಕ ಶ್ಲೋಕಗಳಿಂದ ಇಲ್ಲಿ ವಿಷ್ಣು ಪುರಾಣದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಪುರಾಣ ಘಟ್ಟ ಅನ್ನೋದು ಭಾಷ್ಯದಲ್ಲಿಯೂ ಮುಖ್ಯವಾದ ಒಂದು ಘಟ್ಟ. ಹಾಗೆಯೇ ವೇದಾರ್ಥ ಸಂಗ್ರಹದಲ್ಲಿ ಮೊದಲಿಯೇ ಹೇಳಿದ ಗ್ರಂಥ, ಮೊದಲ ಗ್ರಂಥ ಅವರದು, ಅದರಲ್ಲಿಯೂ ವಿಸ್ತಾರವಾಗಿ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಭಾಷ್ಯಕಾರರು ಬಹಳ ಪ್ರಧಾನವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಇದನ್ನು ಮುಂದೆ ಪರಮಾತ್ಮ ಸ್ವರೂಪವೇ ಇನ್ನೂ ಆಶ್ಚರ್ಯವಾಗಿ ಸ್ಥಾಪನೆ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ಸೇರಿಸ್ಕೊಳ್ತೇನೆ. ಏನೋ ನಿತ್ಯ ಉಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಸ್ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ ಭಗವತೋ ಶ್ರೀಕಸಿಂ ರಾಮಾನುಜಸ್ಯ ಚರಣೋ ಯಂ ಪ್ರಪದ್ಯೆ. ಜನ್ನೋ ಮಿತ್ರಶಂ ವರುಣಃ ಜನ್ನೋ ಭವತ್ವರ್ಯಮಃ ಜನ್ನೈಂದ್ರೋ ಬೃಹಸ್ಪತಿ ಜನ್ನೋ ವಿಷ್ಣುರ್ಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮವೇತ್ ತದ್ವಕ್ತಾರಮವೇತ್ ಆವೇನ್ಮಾಮವೇತ್ ವಕ್ತಾರಂ. ಓಂ ಶಾಂತಿ ಶಾಂತಿ.